Hello students, welcome to Akais Academy YouTube channel. In our online series, so far we have finished permutations and combinations. After that permutation and combination, we have started with data interpretation. In data interpretation, so far we have done two videos. In one video, we have dealt with the basics, and in the second video, we have done the questions involving tables. So now in the second video, we'll be doing line graph. We'll be doing line graph. Line graph in the sense it will be given in the x and y axis. X and y axis. This is y axis and this is x axis. So ಇದರಲ್ಲಿ ನಿಮಗೆ ಗ್ರಾಫ್ ಅನ್ನು ಕೊಟ್ಟಿರ್ತಾರೆ. ಈ ಗ್ರಾಫ್ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಅದರ ಮೇಲೆ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು. ಇನ್ ಕೇಸ್ ನೀವು ನಮ್ಮ ಪ್ರೀವಿಯಸ್ ಎರಡು ವಿಡಿಯೋಸ್ ಅನ್ನು ನೋಡಿಲ್ಲ ಅಂದ್ರೆ ಆ ವಿಡಿಯೋಸ್ ಅನ್ನು ನೋಡಿಬಿಟ್ಟು ಈ ವಿಡಿಯೋಸ್ ಅನ್ನು ನೋಡಕ್ಕೆ ಟ್ರೈ ಮಾಡಿ. ಫೈನ್. ಸೊ ನೀವು ಕ್ವಶನ್ಸ್ ಇಲ್ಲಿ ಸಾಲ್ವ್ ಮಾಡುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ನೋಡದೆ ನಾವು ಈ ಕ್ವಶನ್ಸ್ ಗಳ PDF ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಡಿಸ್ಕ್ರಿಪ್ಷನ್ ಇಂದ PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ನೀವಾಗೆ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ಬಿಟ್ಟು ಮತ್ತೆ ನಮ್ಮ ಎಕ್ಸ್ಪ್ಲನೇಷನ್ ಅನ್ನ ನೋಡಿ. ಆರ್ ಎಲ್ಸ್ ವಿಡಿಯೋವನ್ನ ಪಾಸ್ ಮಾಡಿಬಿಟ್ಟು ಪರ್ಟಿಕ್ಯುಲರ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಕೆ ಟ್ರೈ ಮಾಡಿಬಿಟ್ಟು ಮತ್ತೆ ನೀವು ನಮ್ಮ ಎಕ್ಸ್ಪ್ಲನೇಷನ್ ಅನ್ನ ನೋಡಿ. ಫೈನ್. ಇವಾಗ ಫಸ್ಟ್ ಬೇಸಿಕ್ಸ್ ಏನಂದ್ರೆ ನಾವು ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಸ್ಟಡಿ ದ ಫಾಲೋವಿಂಗ್ ಲೈನ್ ಗ್ರಾಫ್ ಅಂತ ಹೇಳಿದ್ದಾರೆ. ಲೈನ್ ಗ್ರಾಫ್ ಅಂಡ್ ಆನ್ಸರ್ ದಿ ಕ್ವಶನ್ಸ್ ಅಂತ ಹೇಳಿದ್ದಾರೆ. ಫೈನ್. ಎಕ್ಸ್ಪೋರ್ಟ್ಸ್ ಫ್ರಮ್ 3 ಕಂಪನೀಸ್ ಓವರ್ ದ ಇಯರ್ಸ್ ಇನ್ ರುಪೀಸ್ ಅಂಡ್ ಕ್ರೋರ್ ಅಂತ ಹೇಳಿದ್ದಾರೆ. ಅಷ್ಟೇ ಇನ್ಫಾರ್ಮೇಶನ್ ಅಲ್ಲಿ. ಎಕ್ಸ್ಪೋರ್ಟ್ಸ್ ಫ್ರಮ್ 3 ಕಂಪನೀಸ್. ಇವಾಗ ನಾವು ಗ್ರಾಫ್ ಅನ್ನು ಅಬ್ಸರ್ವ್ ಮಾಡಬೇಕು. ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ವೈ ಆಕ್ಸಿಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ. ಎಕ್ಸ್ ಆಕ್ಸಿಸ್ ನೋಡಿದ್ರೆ ಇಯರ್ಸ್ ಕೊಟ್ಟಿದ್ದಾರೆ. 1993 ಇಂದ ಸ್ಟಾರ್ಟ್ ಆಗಿ 1999 ವರೆಗಿದೆ ಎಕ್ಸ್ ಆಕ್ಸಿಸ್ ಅಲ್ಲಿ. ವೈ ಆಕ್ಸಿಸ್ ಅನ್ನು ಅಬ್ಸರ್ವ್ ಮಾಡಿ. ಅಮೌಂಟ್ ಇನ್ ರುಪೀಸ್ ಕ್ರೋರ್ಸ್ ಅಲ್ಲಿ ಇದೆ. ಯಾವ್ದು ಅಮೌಂಟ್ ಎಕ್ಸ್ಪೋರ್ಟ್ ಅಮೌಂಟ್. ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ ಅಮೌಂಟ್ ಅಲ್ಲಿ ಕೊಟ್ಟಿದ್ದಾರೆ. ಫೈನ್. ಇವಾಗ 3 ಕಂಪನೀಸ್ ಅಂತ ಹೇಳಿದರೆ ಇಲ್ಲಿ ಹಾಗಾಗಿ 3 ಗ್ರಾಫ್ ಇದೆ ನಿಮ್ಗೆ. ಒಂದೊಂದು ಲೈನ್ಗೆ ಒಂದೊಂದು ಗ್ರಾಫ್. ಯಾವ ಕಂಪನಿಗೆ ಯಾವ್ದು ಅಂತ ನೋಡಿ. ಈ ತರ ಡೈಮಂಡ್ ಶೇಪ್ ಬಂದ್ರೆ ಎಕ್ಸ್, ಸ್ಕ್ವೇರ್ ಶೇಪ್ ಝೆಡ್, ಟ್ರಯಾಂಗಲ್ ಶೇಪ್ ವೈ. ಸೊ ಈ ತರ ಇದೆ. ಈ ಇನ್ಫಾರ್ಮೇಶನ್ ಅನ್ನು ನೀವು ನೋಡ್ಕೊಳ್ಬೇಕು. ಸೊ ನಮ್ಗೆ ಗ್ರಾಫ್ ಅರ್ಥ ಆಯ್ತು. ಇದು ಕಂಪನಿ ವೈ, ಗ್ರೀನ್ ಕಲರ್, ಅಂಡ್ ದಿಸ್ ಇಸ್ ಕಂಪನಿ ಎಕ್ಸ್ ಅಂಡ್ ದ ಲಾಸ್ಟ್ ಒನ್ ಇಸ್ ಕಂಪನಿ ಝೆಡ್. ಸೊ ಇದಾದ ನಂತರ ನಾವು ಕ್ವಶನ್ ಅನ್ನು ಇಷ್ಟ ಅರ್ಥ ಆದ ನಂತರ ಕ್ವಶನ್ ಅನ್ನು ನೋಡಬೇಕು. ಸೊ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಫಾರ್ ವಿಚ್ ಆಫ್ ದಿ ಫಾಲೋವಿಂಗ್ ಪೇರ್ಸ್ ಆಫ್ ಇಯರ್ಸ್ ಅಂದ್ರೆ ನಮ್ಗೆ ಆಪ್ಷನ್ ಇಂದ ನೋಡಬೇಕು. ವಿಚ್ ಆಫ್ ದಿ ಫಾಲೋವಿಂಗ್ ಅಂತ ಹೇಳಿದ್ದಾರೆ. ಆಪ್ಷನ್ ಇಂದ ನೋಡಬೇಕು. ಫೈನ್. ಪೇರ್ಸ್ ಆಫ್ ಇಯರ್ಸ್. ಟೋಟಲ್ ಎಕ್ಸ್ಪೋರ್ಟ್ಸ್ ಟೋಟಲ್ ಅಂದ್ರೆ ನಾವು ಕೂಡಿಸಬೇಕು, ಸಮ್ ಮಾಡಬೇಕು, ಕೂಡಿಸುವುದು. ಟೋಟಲ್ ಫ್ರಮ್ 3 ಕಂಪನೀಸ್, ಕಂಪನಿ ವೈಸ್ ನಾವು ಆಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಫ್ರಮ್ 3 ಕಂಪನೀಸ್ ಟುಗೆದರ್ ಆರ್ ಈಕ್ವಲ್. ಸೊ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಫಾರ್ ವಿಚ್ ಆಫ್ ದಿ ಫಾಲೋವಿಂಗ್ ಪೇರ್ಸ್ ಆಫ್ ಇಯರ್ಸ್ ಟೋಟಲ್ ಎಕ್ಸ್ಪೋರ್ಟ್ ಇಲ್ಲಿ ಮಾಡಿರೋದು ಎಕ್ಸ್ಪೋರ್ಟ್ ಫ್ರಮ್ 3 ಕಂಪನೀಸ್ ಟುಗೆದರ್ ಆರ್ ಈಕ್ವಲ್. ಸೊ ಅಂದ್ರೆ ಈಗ ಫಸ್ಟ್ ಆಪ್ಷನ್ ಏನಿದೆ ನೋಡಿ. 1995 ಮತ್ತೆ 1998 ಇದೆ. ಫಸ್ಟ್ ಆಪ್ಷನ್ ಅಲ್ಲಿ ಎ 1995 ಅಂಡ್ 1998 ಇದೆ. ಸೊ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 1995 ಅಲ್ಲಿ ಎಕ್ಸ್ಪೋರ್ಟ್ ಎಷ್ಟಿದೆ ಟೋಟಲ್ ಅಂತ ನಾವು ನೋಡ್ಬೇಕು. 3 ಕಂಪನಿಯಿಂದ ಎಕ್ಸ್ಪೋರ್ಟ್ ಅಂದ್ರೆ ಇಯರ್ ವೈಸ್ ಆಡ್ ಮಾಡ್ಬೇಕು. ಇದು ಈ 3 ವ್ಯಾಲ್ಯೂಸ್ ಅನ್ನು ನಾವು ಆಡ್ ಮಾಡಬೇಕು. ಸೊ ಈ 3 ವ್ಯಾಲ್ಯೂಸ್ ಬಂದ್ಬಿಟ್ಟು 40 ಪ್ಲಸ್ 60 ಪ್ಲಸ್ 120. 40 ಪ್ಲಸ್ 60 ಪ್ಲಸ್ 120 ನೀವು ಆಡ್ ಮಾಡಿ ನೋಡಿದ್ರೆ 1995 ವ್ಯಾಲ್ಯೂ ನಿಮ್ಗೆ ಎಷ್ಟು ಬಂತು? 220 ಕ್ರೋರ್ಸ್. ಈಗ ನಾವು 1998 ಅಲ್ಲಿ ಎಷ್ಟು ಅಂತ ನೋಡ್ಬೇಕು. ಈಗ 1998 ಅಲ್ಲಿ ಕೂಡ 220 ಬಂದ್ರೆ ನನಗೆ ಆನ್ಸರ್ ಆಗುತ್ತೆ. ಸೊ 1998 ಅಲ್ಲಿ ಆಡ್ ಮಾಡಿ ನೋಡೋಣ. ಸೊ ದಿಸ್ ಇಸ್ 50, ದಿಸ್ ಇಸ್ 80, 50 ಪ್ಲಸ್ 80 130 ಆಯ್ತು. ದಿಸ್ ಇಸ್ 100. ಸೊ ಅಲ್ಲಿಗೆ ನನಗೆ 230 ಆಯ್ತು. 1998 ನನಗೆ 230 ಅಂತ ಆನ್ಸರ್ ಕೊಡ್ತು. ಸೊ ಹಾಗಾಗಿ ನನಗೆ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಈಕ್ವಲ್ ಅಂತ ಹೇಳಿದ್ದಾರೆ ಕ್ವಶನ್ ಅಲ್ಲಿ, ಈಕ್ವಲ್ ಬರಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನನಗೆ ಎ ಆಪ್ಷನ್ ಅಲ್ಲ. ಈಗ ನನಗೆ ಸೆಕೆಂಡ್ ಆಪ್ಷನ್ ನೋಡೋಣ. ಬಿ ಇದೆ. ಬಿ ಅಲ್ಲಿ ಏನಿದೆ 1996 ಇದೆ.
1998 ನಾನು ಇನ್ನೊಂದ್ಸಲ ಕ್ಯಾಲ್ಕುಲೇಟ್ ಮಾಡ್ಬೇಕಂತಿಲ್ಲ. ಬಿ ಅಲ್ಲಿ 1996 ಮತ್ತೆ 1998. 1998 230 ಇದೆ, ನಾನು 1996 ನೋಡ್ಬೇಕು. 1996 ಆಡ್ ಮಾಡೋಣ. 60 ಪ್ಲಸ್ 70, 60 ಪ್ಲಸ್ 70 ನೀವು ಆಡ್ ಮಾಡಿ ನೋಡಿದ್ರೆ 130 ಆಯ್ತು. ಮತ್ತೆ 90, 130 ಪ್ಲಸ್ 90 ಅಂದ್ರೆ 220 ಆಯ್ತು. ಹಾಗಾದ್ರೆ ನನಗೆ 96 ಮತ್ತೆ 98 ಕೂಡ ಆನ್ಸರ್ ಅಲ್ಲ. 96 ಮತ್ತೆ 98 ಕೂಡ ಆನ್ಸರ್ ಅಲ್ಲ. ಯಾಕಂದ್ರೆ 96 220 ಬಂತು, 98 230 ಇದೆ. ಇವಾಗ ನೀವು ಆಪ್ಷನ್ ಡಿ ಅನ್ನು ಅಬ್ಸರ್ವ್ ಮಾಡಿದ್ರೆ, ಆಪ್ಷನ್ ಡಿ ಅಲ್ಲಿ 95 ಮತ್ತೆ 96 ಇದೆ. 95 ಮತ್ತೆ 96 ಇದೆ. ನನಗೆ 95 220 ಬಂದಿತ್ತು, 96 ಕೂಡ 220 ಬಂತು. ಇದೆರಡರಲ್ಲಿ ಈಕ್ವಲ್ ಇದೆ. ಸೊ ಆನ್ಸರ್ ನಿಮ್ಗೆ 95. ನೀವು ಸಿ ಅನ್ನು ಮಾಡಿ ನೋಡ್ಬೇಕಂತಿಲ್ಲ. ಸಿ ನೋಡಿದ್ರೆ ನಿಮ್ಗೆ ಡಿಫರೆಂಟ್ ಆನ್ಸರ್ ಡೆಫಿನೆಟ್ಲಿ ಬರುತ್ತೆ. ಸೊ ಆನ್ಸರ್ ಇಸ್ 1995 ಅಂಡ್ 1996. ಈ ಎರಡರಲ್ಲೂ ಕೂಡ ಆನ್ಸರ್ 220 ಬರುತ್ತೆ. ಫೈನ್. ನೆಕ್ಸ್ಟ್ ಕ್ವಶನ್ ಮಾಡೋಣ. ಸಾರಿ, ನೆಕ್ಸ್ಟ್ ಕ್ವಶನ್. ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವೇ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ನೆಕ್ಸ್ಟ್ ವಿ ಶಾಲ್ ಸಿ. Average annual exports during the given period for company Y is approximately what percentage of average annual exports for company Z ಅಂತ ಹೇಳಿದ್ದಾರೆ ನೋಡಿ. average annual exports ಇದು average. annual ಅಂದ್ರೆ ವಾರ್ಷಿಕ, ಗೊತ್ತಿದೆ ಅನ್ಸುತ್ತೆ. ವಾರ್ಷಿಕ ಅಂದ್ರೆ ಇಯರ್ ವೈಸ್ ನಾವು ಆವರೇಜ್ ನೋಡಬೇಕು, ಡ್ಯೂರಿಂಗ್ ದ ಗಿವನ್ ಪೀರಿಯಡ್ ಹೇಳಿದ್ದಾರೆ 93 ಇಂದ 99 ವರೆಗೆ. ಫಾರ್ ಕಂಪನಿ ವೈ ಇದ್ದ ಆವರೇಜ್ ನೋಡಬೇಕು. ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಆಫ್, ನಾನು ನನಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೇನೆ, ವಾಟ್ ಪರ್ಸೆಂಟ್ ಅಂತ ನೋಡಿದ ತಕ್ಷಣ ನಿಮ್ಗೆ ಒಂದು ಅಂಶ ಇದೆ, ಒಂದು ಛೇದ ಇದೆ, ಇಂಟು 100 ಇಮಿಡಿಯೇಟ್ ಬರ್ಕೊಳ್ಬೇಕು ನೀವು. ಈಗ ನಮ್ಮ ಕೆಲಸ ಅಂಶ ಯಾವುದು, ಛೇದ ಯಾವುದು ಅಂತ ನೋಡ್ಕೊಳ್ಲಿಕ್ಕೆ. ಅಂಡ್ ಆವರೇಜ್ ಆನ್ಯುವಲ್ ಎಕ್ಸ್ಪೋರ್ಟ್ಸ್ ಆಫ್ ಕಂಪನಿ ಝೆಡ್, ಈಗ ನನಗೆ ಕಂಪನಿ ವೈ ಇದ್ದು ಆವರೇಜ್ ನೋಡಬೇಕು ಅಂತ ಹೇಳಿದ್ದಾರೆ. ಆವರೇಜ್ ಅಂದ್ರೆ ಸರಾಸರಿ ಅಂತ ಅರ್ಥ. ಸರಾಸರಿ ಅಂತ ಅರ್ಥ. ಸೊ ನಾನು ಕಂಪನಿ ವೈ ಇದ್ದು ಆವರೇಜ್ ಅನ್ನ ಹೇಗೆ ನೋಡ್ಬೇಕು ಅಂದ್ರೆ, ಸರಾಸರಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸರಾಸರಿ ಹೇಗೆ ಅಥವಾ ಆವರೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು. ಟೋಟಲ್ ಮಾಡಿಬಿಟ್ಟು ಎಷ್ಟು ನಂಬರ್ ಇದ್ದು ಟೋಟಲ್ ಮಾಡಿದೇವೆ ಅಷ್ಟರಿಂದ ಡಿವೈಡ್ ಮಾಡಬೇಕು, ನಂಬರ್ ಆಫ್ ಟರ್ಮ್ಸ್. ಅಥವಾ ಇಲ್ಲಿ ನನಗೆ ನಂಬರ್ ಆಫ್ ಇಯರ್ಸ್ ಬರುತ್ತೆ, ಇಲ್ಲಿ ನಂಬರ್ ಆಫ್ ಇಯರ್ಸ್. ಸೊ ವೈ ಇದ್ದು ನಾನು ಟೋಟಲ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ನೋಡ್ಬೇಕು. ಹಾಗಾದ್ರೆ ನಾನು ನಿಮ್ಗೆ ಫಸ್ಟ್ ವೈ ಇದ್ದೆಲ್ಲ ಟೋಟಲ್ ಮಾಡಬೇಕು. ವೈ ಅಂದ್ರೆ ಯಾವ ಕಲರ್ ಬರುತ್ತೆ, ಗ್ರೀನ್ ಅಂಡ್ ಟ್ರಯಾಂಗಲ್ ಶೇಪ್. 80 ಪ್ಲಸ್ 40 ಪ್ಲಸ್ 60 ಪ್ಲಸ್ 60 ಪ್ಲಸ್ 70, ಇದು ಸಾರಿ ಪ್ಲಸ್ 80 and this is plus 100, yes plus 100 and this is plus 140. so ಇದೆಲ್ಲ ಆಡ್ ಮಾಡಿದ್ರೆ ನನಗೆ 560 ಬಂತು. y ಇದ್ದು ಆವರೇಜ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾನು ಇದನ್ನ ಮಾಡ್ತಿದ್ದೀನಿ. y ಆವರೇಜ್ ಇದ್ದ ಆವರೇಜ್ ಏನ್ ಬಂತು, 560 ಡಿವೈಡೆಡ್ ಬೈ ಎಷ್ಟು ಇಯರ್ಸ್ ಇದೆ, 3 4 5 6 7 ಇಯರ್ಸ್ ಇದೆ. 560 ಡಿವೈಡೆಡ್ ಬೈ 7 ಬಂತು. ಇದನ್ನು ಸಿಂಪ್ಲಿಫೈ ಮಾಡಕ್ ಹೋಗ್ಬೇಡಿ, ಯಾಕಂತ ಹೇಳ್ತೇನೆ ನೋಡಿ. y ಇದ್ದ ಆವರೇಜ್ 560 ಡಿವೈಡೆಡ್ ಬೈ 7 ನೆನ್ಪಿಟ್ಕೊಳ್ಳಿ. ಯಾವ್ದಕ್ಕೂ ಇಮಿಡಿಯೇಟ್ ಆಗಿ ಸಿಂಪ್ಲಿಫೈ ಮಾಡಕ್ ಹೋಗ್ಬೇಡಿ. z ಇದ್ದ ಆವರೇಜ್ ನೋಡೋಣ. z ಇದ್ದ ಆವರೇಜ್ ಸಿಮಿಲರ್ ಮೆಥಡ್, ನೀವು z ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. z ಅಂದ್ರೆ ಸ್ಕ್ವೇರ್ ಶೇಪ್. 60 ಪ್ಲಸ್ 90 ಪ್ಲಸ್ 120 ಪ್ಲಸ್ 90 ಪ್ಲಸ್ 60 ಪ್ಲಸ್ 80 ಪ್ಲಸ್ ಇದೆಷ್ಟು 100. so that makes it as 600 divided by 7. z is the average 600 divided by 7. ಈಗ ನನಗೆ ಇಲ್ಲಿ ನ್ಯೂಮರೇಟರ್ ಯಾವುದು, ಡಿನಾಮಿನೇಟರ್ ಯಾವುದು ಅನ್ನೋದಕ್ಕೆ ಆಫ್ ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಆಫ್ ನಂತರ ಬಂದಿರೋದು ಡಿನಾಮಿನೇಟರ್ ಆಗುತ್ತೆ. ಆಫ್ ನಂತರ ಯಾವ್ದು ಬಂದಿದೆ, ಆವರೇಜ್ ಆನ್ಯುವಲ್ ಎಕ್ಸ್ಪೋರ್ಟ್ ಆಫ್ ಕಂಪನಿ ಝೆಡ್. ಸೊ ಅದನ್ನ ನಾನು ಬರೀತೀನಿ 600 ಡಿವೈಡೆಡ್ ಬೈ 7. ಇವಾಗ ನೆಕ್ಸ್ಟ್ ನ್ಯೂಮರೇಟರ್ ಯಾವ್ದು ಬರುತ್ತೆ, ಅಂಶ ಯಾವ್ದು ಬರುತ್ತೆ, ಇನ್ನೊಂದು ನಂಬರ್ ಅದು ಯಾವುದು, 560 ಡಿವೈಡೆಡ್ ಬೈ 7.
ಇವಾಗ ಜಸ್ಟ್ ಅಬ್ಸರ್ವ್ ಮಾಡಿ 560 ಡಿವೈಡೆಡ್ ಬೈ 7. ಇವಾಗ ಜಸ್ಟ್ ಅಬ್ಸರ್ವ್ ಮಾಡಿ, ನಾನು ಸಿಂಪ್ಲಿಫೈ ಮಾಡದೇ ಇದ್ರಿಂದ ನನಗೆ ಸುಲಭ ಆಯ್ತು. ಯಾಕಂದ್ರೆ ಇಲ್ಲೂ ಛೇದದಲ್ಲಿ 7 ಇದೆ, ಇಲ್ಲೂ ಛೇದದಲ್ಲಿ 7 ಇದೆ, ಅದು ಕ್ಯಾನ್ಸಲ್ ಆಗುತ್ತೆ. ಸೊ ನನ್ಗೆ ಆನ್ಸರ್ ಬಂದ್ಬಿಟ್ಟು 560 ಡಿವೈಡೆಡ್ ಬೈ 600 ಇಂಟು 100 ಬಂತು. ಈ ಝೀರೋಗಳಿಗೆ ಈ ಝೀರೋ ತೆಗಿಬಹುದು. ನನಗೀಗ ಆನ್ಸರ್ 560 ಡಿವೈಡೆಡ್ ಬೈ 6. ಇದನ್ನ ಸಿಂಪ್ಲಿಫೈ ಮಾಡಿ ನೋಡಿ, ನಿಮ್ಮಷ್ಟಕ್ಕೆ ನಿಮ್ಗೆ ಆನ್ಸರ್ 93.33% ಬರುತ್ತೆ. 93.33%. ಸೊ ಇದಕ್ಕೂ ಆಪ್ಷನ್ ಡಿ. ಸೊ ನಾನು ಈಗ ನಿಮ್ಗೆ ಏನ್ ಹೇಳೋದಂದ್ರೆ, ಎಸ್ಪೆಷಲಿ ಇಂತ ಆವರೇಜ್ ಕ್ವಶನ್ಸ್ ಗಳು ಬಂದಾಗ, ಆವರೇಜ್ ಕ್ವಶನ್ಸ್ ಬಂದು ಪರ್ಸೆಂಟೇಜ್ ಕೇಳಿದಾಗ ನೀವು ಅದನ್ನ ಇಲ್ಲಿ ಇಮಿಡಿಯೇಟ್ ನೀವು ಸಿಂಪ್ಲಿಫೈ ಮಾಡ್ಬೇಕಂತಿಲ್ಲ. ಇಲ್ಲಿ 80 ಬರುತ್ತೆ, ಇಲ್ಲಿ ಸಮಥಿಂಗ್ ಬರುತ್ತೆ ಅಂತ ನೀವು ಸಿಂಪ್ಲಿಫೈ ಮಾಡ್ಬೇಕಂತಿಲ್ಲ. ಯಾಕಂದ್ರೆ ಇಲ್ಲಿ ಕೊನೆಯಲ್ಲಿ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಅದನ್ನ ವೇಟ್ ಮಾಡ್ತಾ ಕೊನೆಯಲ್ಲಿ ಸಿಂಪ್ಲಿಫೈ ಮಾಡೋಕೆ ನೋಡ್ಬೇಕು. ಯಾಕಂದ್ರೆ ಇಲ್ಲೇ ನಾವು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಇಯರ್ the difference between exports from company X and Y minimum? ನೋಡಿ, ಇದು ಅಬ್ಸರ್ವೇಷನ್ ಬೇಸ್ಡ್ ಕ್ವಶನ್, ಕ್ಲಿಯರ್ಲಿ ಅಬ್ಸರ್ವೇಷನ್ ಬೇಸ್ಡ್ ಕ್ವಶನ್. ನಾನು ನಿಮ್ಗೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಕೆಲವೊಂದ್ಸಲ ಅಬ್ಸರ್ವೇಷನ್ ಬೇಸ್ಡ್ ಕ್ವಶನ್ ಅನ್ನ ಕೇಳ್ತಾರೆ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ. ಗ್ರಾಫ್ ಇದೆ, ನೀವು ಅಬ್ಸರ್ವ್ ಮಾಡ್ಬಿಟ್ಟು ಹೇಳಬೇಕು. ಎಕ್ಸ್ಪೋರ್ಟ್ಸ್ ಫ್ರಮ್ ಕಂಪನಿ ಎಕ್ಸ್ ಮತ್ತೆ ವೈ ಎಲ್ಲಿ ಕಡಿಮೆ ಇದೆ ಅಂತ ನೋಡ್ಬೇಕು. 94 ಅಲ್ಲಿ ಎಷ್ಟಿದೆ ನೋಡಿ ಅಬ್ಸರ್ವೇಷನ್, ಫಸ್ಟ್ ಆಪ್ಷನ್ 94. ಇದು ಮತ್ತೆ ಇದರ ನಡುವೆ ವ್ಯತ್ಯಾಸ ಎಷ್ಟಿದೆ? 20. ಇಲ್ಲೆಷ್ಟಿದೆ? 95, 20. 96 ಅಲ್ಲಿ ನೋಡಿ ಎಷ್ಟಿದೆ ಇದೆರಡರ ಮಧ್ಯೆ ವ್ಯತ್ಯಾಸ? 60 ಮತ್ತೆ 70, 10 ಇದೆ. 97 ಅಲ್ಲಿ ನೋಡಿ, ಇಲ್ಲಿ ಎರಡರ ನಡುವೆ ವ್ಯತ್ಯಾಸ 20 ಇದೆ. ಇಲ್ಲಿ ಅತ್ಯಂತ ಕಡಿಮೆ ವ್ಯತ್ಯಾಸ ಇರೋದು 96 ಅಲ್ಲಿ. 96 ಅಲ್ಲಿ 10 ವ್ಯತ್ಯಾಸ ಇದೆ. ಸೊ ಇದು ಕ್ಲಿಯರ್ಲಿ ಅಬ್ಸರ್ವೇಷನ್ ನೀವು ಮಾಡ್ಬಿಟ್ಟು ಎಲ್ಲಿ ಕಡಿಮೆ ಇದೆ ಅಂತ ನೋಡ್ಬಿಟ್ಟು ಆನ್ಸರ್ ಮಾಡಬೇಕು. ಈಸಿ ಕ್ವಶನ್. ಇಂಥ ಕ್ವಶನ್ಸ್ ಗಳು ನಿಮಗೆ ಎಕ್ಸಾಮ್ ಅಲ್ಲಿ ಬಂದ್ರೆ ನೀವು ಇದನ್ನ ಬಿಡಬಾರ್ದು. ಈಸಿ 2.5 ಮಾರ್ಕ್ಸ್ ನಿಮಗೆ ಬರುತ್ತೆ. ನೆಕ್ಸ್ಟ್ ಕ್ವಶನ್, what was the difference between the average exports of 3 companies in 1993? average exports of 3 companies in 1993. 93ನೇ ಇಸ್ವಿಯಲ್ಲಿ 3 ಕಂಪನಿಗಳ ಆವರೇಜ್ ಎಷ್ಟಿತ್ತು ಅಂತ ನೋಡಬೇಕು. ಈ 3 ಕಂಪನಿಗಳ ಆವರೇಜ್ 93ರಲ್ಲಿ ನೋಡಬೇಕು, ಮತ್ತೆ 98ರಲ್ಲಿ ನೋಡಬೇಕು. ಮತ್ತೆ ಅವುಗಳನ್ನು ಏನ್ ಮಾಡಬೇಕು ಅಂತ ಹೇಳಿದರೆ ಡಿಫರೆನ್ಸ್ ಅಂದ್ರೆ ಏನು? ವ್ಯತ್ಯಾಸ, ಕಳೆಯೋದು ವ್ಯತ್ಯಾಸ, ಡಿಫರೆನ್ಸ್ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡ್ಬೇಕು. ಸೊ ನಾನು 93 ಅಲ್ಲಿ 3ರ ನಡುವೆ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡ್ತೇನೆ. 30 ಪ್ಲಸ್ 60 ಪ್ಲಸ್ 80 ಅಂದ್ರೆ 170 ಆಯ್ತು. 170 ಆಯ್ತು ಟೋಟಲ್, ಡಿವೈಡೆಡ್ ಬೈ 3. ಯಾಕಂದ್ರೆ ಆವರೇಜ್ ಗಳ ವ್ಯತ್ಯಾಸ ನೀಡಿದ್ದು, ನನಗೆ 3 ನಂಬರ್ ಅನ್ನು ಆಡ್ ಮಾಡಿದ್ದೇನೆ. ಹಾಗಾಗಿ 3 ನಂಬರ್ ಗಳನ್ನ ಆಡ್ ಮಾಡಿ ಅವುಗಳ ಸರಾಸರಿ ತೆಗೆದುಕೊಂಡ್ರೆ 170 ಭಾಗಿಸು 3. ಇನ್ನೊಂದು ನಂಬರ್ ಯಾವುದು? ನಾನು ಆಲ್ರೆಡಿ ಹೇಳಿದ ಹಾಗೆ ಪ್ರೀವಿಯಸ್ ಒಂದು ಕ್ವಶನ್ ಅಲ್ಲಿ ಹೇಳಿದೆ, 2ನೇ ಕ್ವಶನ್ ಅಲ್ಲಿ ಹೇಳಿದೆ, ಆವರೇಜ್ ಬಂದಾಗ ನೀವು ಕ್ಯಾಲ್ಕುಲೇಟ್ ಮಾಡಬೇಡಿ, ಡೋಂಟ್ ಕ್ಯಾಲ್ಕುಲೇಟ್, ಅಷ್ಟೇ ಬರ್ದು ನಿಲ್ಲಿಸ್ಬಿಡಿ. 170 ಭಾಗಿಸು 3 ಅಷ್ಟರಲ್ಲೇ ನಿಲ್ಲಿಸ್ಬಿಡಿ. ಇವಾಗ ಇನ್ನೊಂದ್ರದ್ದು ನೋಡಬೇಕು. ಡಿಫರೆನ್ಸ್ ಅಂದ್ರೆ ಆವರೇಜ್ ಎಕ್ಸ್ಪೋರ್ಟ್ಸ್ ಇನ್ 1998 ಎಷ್ಟಿದೆ ನೋಡೋಣ. 40 ಪ್ಲಸ್ ದಿಸ್ ವ್ಯಾಲ್ಯೂ ಈಸ್ 80 plus this value is 100. So answer is 220. So 220 divided by 3. ಇವಾಗ ಅಬ್ಸರ್ವ್ ಮಾಡಿ, ಡಿಫರೆನ್ಸ್ ಅಂದ್ರೆ ಗ್ರೇಟರ್, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ಕಳಿಬೇಕು, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ಕಳಿಬೇಕು. ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು? 220 ಭಾಗಿಸು 3. ಸೊ 220 ಭಾಗಿಸು 3 ಕಳೆ 170 ಭಾಗಿಸು 3. ಇಲ್ಲಿ ಅಬ್ಸರ್ವ್ ಮಾಡಿ, ಎರಡರಲ್ಲೂ ಛೇದ ಸಮಾನ ಛೇದ ಇದ್ರೆ ಅಂಶಗಳನ್ನ ನಾವು ಕಳೆಯಬಹುದು. 220 ಮೈನಸ್ 170 ಭಾಗಿಸು 3. 220 ಮೈನಸ್ 170 ಅಂದ್ರೆ ಇಟ್ಸ್ ನಾಟ್ 220, ಮೇ ಬಿ ಡಿವೈಡ್ ಆಗೋ ನಂಬರ್ ಬರುತ್ತೆ ನೋಡೋಣ. 50 ಪ್ಲಸ್ ಈ ವ್ಯಾಲ್ಯೂ ಬಂದ್ಬಿಟ್ಟು 80. 50 ಪ್ಲಸ್ 80 230. 230 ಪ್ಲಸ್ 100 230. 130 ಪ್ಲಸ್ 100 230. ಸೊ ಇಲ್ಲಿ 230 ಬರುತ್ತೆ, ಮೈ ಮಿಸ್ಟೇಕ್. 230 ಮೈನಸ್ 170 ಈಸ್ 60 ಡಿವೈಡೆಡ್ ಬೈ 3. ಸೊ 60 ಭಾಗಿಸು 3 ಅಂದ್ರೆ 20 ಆನ್ಸರ್. ಸೊ ನಿಮ್ಗೆ ಎಲ್ಲಿ ಆನ್ಸರ್ ಇದೆ ನೋಡಿ, 20 crores. ಆಪ್ಷನ್ ಸಿ 20 crores ಇಸ್ ಯುವರ್ ರೈಟ್ ಆನ್ಸರ್. ಸೊ ಈಸಿ ಕ್ವಶನ್ ಇತ್ತು.
ಇಲ್ಲಿ ಆವರೇಜ್ ಇಯರ್ ವೈಸ್ ಕೇಳಿದ್ದಾರೆ, ಪ್ರೀವಿಯಸ್ ಕ್ವಶನ್ ಅಲ್ಲಿ, ಇಲ್ಲಿ ಕಂಪನಿ ವೈಸ್ ಕೇಳಿದ್ದಾರೆ. ಸೊ ಅದರ ಡಿಫರೆನ್ಸ್ ಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಹೇಗೆ ನಾನು ಆವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಇನ್ ಹೌ ಮೆನಿ ಗಿವನ್ ಇಯರ್ಸ್, ಇನ್ ಹೌ ಮೆನಿ ಗಿವನ್ ಇಯರ್ಸ್ ಅಂದ್ರೆ ನಿಮ್ಮ ಅರ್ಥ ಏನು, ಇದನ್ನ ಸಣ್ಣ ಸಣ್ಣದಾಗಿ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ ಹೌ ಮೆನಿ ಆಫ್ ದಿ ಗಿವನ್ ಇಯರ್ಸ್ ಅಂದ್ರೆ ಏನು ಹೇಳಿ, ಎಷ್ಟು ವರ್ಷಗಳಲ್ಲಿ ಅಂತ ಅರ್ಥ. ಕೊಟ್ಟಿರೋ ವರ್ಷಗಳಲ್ಲಿ ಎಷ್ಟು ವರ್ಷಗಳಲ್ಲಿ, ವೇರ್ ದ ಎಕ್ಸ್ಪೋರ್ಟ್ಸ್ ಫ್ರಮ್ ಕಂಪನಿ ಝೆಡ್, ಎಕ್ಸ್ಪೋರ್ಟ್ಸ್ ಫ್ರಮ್ ಕಂಪನಿ ಝೆಡ್ ಮೋರ್ ದ್ಯಾನ್ ಅಂದ್ರೆ ಜಾಸ್ತಿ ಇರಬೇಕು, ಆವರೇಜ್ ಆನ್ಯುವಲ್ ಎಕ್ಸ್ಪೋರ್ಟ್ ಓವರ್ ದಿ ಗಿವನ್ ಇಯರ್ಸ್. ಅಂದ್ರೆ ಇದರ ಅರ್ಥ ನೋಡ್ಕೊಳ್ಳಿ, ಕಂಪನಿ ಝೆಡ್ ಅದರ ಎಕ್ಸ್ಪೋರ್ಟ್ ಅಂದ್ರೆ ರಫ್ತು ಆವರೇಜ್ ಆನ್ಯುವಲ್ ಎಕ್ಸ್ಪೋರ್ಟ್ ಗಿಂತ ಎಷ್ಟು ವರ್ಷಗಳಲ್ಲಿ ಜಾಸ್ತಿ ಇದೆ. ಆವರೇಜ್ ಅಂದ್ರೆ ಸರಾಸರಿ ರಫ್ತುಗಿಂತ ಎಷ್ಟು ಇಯರ್ಸ್ ಗಳಲ್ಲಿ ಜಾಸ್ತಿ ಇದೆ ಅಂತೆ. ಕೆಲವು ಇಯರ್ಸ್ ಗಳಲ್ಲಿ ಸರಾಸರಿಗಿಂತ ಕಡಿಮೆ ಇರುತ್ತೆ, ಕೆಲವು ಇಯರ್ಸ್ ಗಳಲ್ಲಿ ಸರಾಸರಿಗಿಂತ ಜಾಸ್ತಿ ಇರುತ್ತೆ. ಹಾಗಾದ್ರೆ ನನಗೆ ಝೆಡ್ ಇದ್ದು ಸರಾಸರಿ ಬೇಕು, ಅಂದ್ರೆ ಎಲ್ಲ ಇಯರ್ಸ್ ಅಲ್ಲಿ 7 ಇಯರ್ಸ್ ಗಳನ್ನ ಆಡ್ ಮಾಡಿ ಡಿವೈಡೆಡ್ ಬೈ 7 ಮಾಡಬೇಕು ಸರಾಸರಿ. ಸೊ ನನ್ಗೆ ಝೆಡ್ ಇದ್ದು ಸರಾಸರಿ ನಾನು ಆಗ ಸೆಕೆಂಡ್ ಕ್ವಶನ್ ಅಲ್ಲಿ ಮಾಡಿದ್ದೆ, 600 ಡಿವೈಡೆಡ್ ಬೈ 7 ಬರುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟ್, 600 ಡಿವೈಡೆಡ್ ಬೈ 7. ಸೊ ಈ 600 ಡಿವೈಡೆಡ್ ಬೈ 7 ಅನ್ನ ನಾನು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ 7 8 56, 4 ಉಳಿಯಿತು, 7 5 35, 85 ಪಾಯಿಂಟ್ ಸಮಥಿಂಗ್ ಬರುತ್ತೆ. ನನಗೆ ಎಕ್ಸಾಕ್ಟ್ ಆನ್ಸರ್ ಬೇಡ, 85 ಪಾಯಿಂಟ್ ಸಮಥಿಂಗ್. ಈಗ ನಮ್ಗೆ ನೋಡ್ಬೇಕು 85ಕ್ಕಿಂತ ಜಾಸ್ತಿ ಯಾವ್ಯಾವ ಇಯರ್ಸ್ ಗಳಲ್ಲಿ ಇದೆ, ಮತ್ತೆ ಅದನ್ನ ಕೌಂಟ್ ಮಾಡಬೇಕು. ಇಲ್ಲಿ ನೋಡಿ 60 85ಕ್ಕಿಂತ ಕಡಿಮೆ, ಇಲ್ಲಿ ಯಾವ್ದಿದೆ 90 85ಕ್ಕಿಂತ ಜಾಸ್ತಿ, ಇಲ್ಲಿ 120 85ಕ್ಕಿಂತ ಜಾಸ್ತಿ, 90 ಜಾಸ್ತಿ, ಇಲ್ಲಿ ಇರೋದು 60, ಇದನ್ನು ಕೌಂಟ್ ಮಾಡ್ಲಿಕ್ಕಿಲ್ಲ, ಇದು 80 ಇದು ಇಲ್ಲ, ಇದು 100 ಇದು ಕೌಂಟ್ ಮಾಡಬೇಕು. ಸೊ ನನಗೆ ಎಷ್ಟು ಇಯರ್ಸ್ ಗಳಲ್ಲಿ ಆವರೇಜ್ ಗಿಂತ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಎಷ್ಟು ಇದು 1 2 3 4. ಸೊ ಇನ್ 4 years ಆನ್ಸರ್ exports of company Z is more than its average. So answer is 4, option C. 4 ವರ್ಷ ಅಂತ ಅರ್ಥ, 4 years. ಯಾವ 4 ವರ್ಷಗಳದು ಅಂತ ನೀವು ನೋಡ್ಕೊಳ್ಬೇಕು. 94 ಬೇಕಾಗಿಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ, ನೀವು ಕೌಂಟ್ ಮಾಡಿದ್ರೆ 95 96 99. ಸೊ ಇದು ಈ ಕ್ವಶನ್ಗೆ ಆನ್ಸರ್. ಒಂದ್ ವೇಳೆ ಕಡಿಮೆ ಕೇಳಿದ್ರೆ 3 ಆನ್ಸರ್, 3 ವರ್ಷಗಳಲ್ಲಿ ಆವರೇಜ್ ಗಿಂತ ಕಡಿಮೆ ಇದೆ. ಇದನ್ನು ಯಾವ ಕಂಪನಿಗೂ ಅವ್ರು ಕೇಳಬಹುದು. ಸೊ ಈ ತರ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಸಪರೇಟ್ ಗ್ರಾಫ್ ಮಾಡ್ತಾ ಇದ್ದೇವೆ. ಸಪರೇಟ್ ಗ್ರಾಫ್, ವಿಡಿಯೋವನ್ನ ಪಾಸ್ ಮಾಡಿಬಿಟ್ಟು ಗ್ರಾಫ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ದ ಫಾಲೋವಿಂಗ್ ಲೈನ್ ಗ್ರಾಫ್ gives the ratio ಅಂದ್ರೆ ಏನು, ಅನುಪಾತ, amounts of imports by a company to the amount of exports from the company over the period from 95 to 91. ಅರ್ಥ ಮಾಡ್ಕೊಳ್ಳಿ, ಎರಡು ವಸ್ತುಗಳನ್ನ ಅನುಪಾತ ಮಾಡಿದ್ದಾರೆ. ಯಾವ 2 ವಸ್ತುಗಳು, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್. ಇವಾಗ ಫಸ್ಟ್ ಅಬ್ಸರ್ವ್ ಮಾಡೋಣ. ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿದೆ, ಇಯರ್ಸ್ 95 ರಿಂದ 2001 ರವರೆಗಿದೆ. ವೈ ಆಕ್ಸಿಸ್ ಅಲ್ಲಿ ಇದರ ವ್ಯಾಲ್ಯೂ ಇದೆ, 0.1 0.2 0.3 0.4 0.5 1.6 ಬರಿದೆ. ಅದು ಏನಂದ್ರೆ ರೇಷಿಯೋ. ಯಾವ್ದ್ರ ರೇಷಿಯೋ, ಇಂಪೋರ್ಟ್. ಫಸ್ಟ್ ಯಾವ್ದು ಮೆನ್ಷನ್ ಮಾಡಿದ್ದಾರೆ ನೋಡಿ, ಫಸ್ಟ್ ಇಂಪೋರ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ, ಮತ್ತೆ ಎಕ್ಸ್ಪೋರ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇದು ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್. ಈಗ ಆ ಕಂಪನಿಯ ಇಂಪೋರ್ಟ್ ಅನ್ನ ಮತ್ತೆ ಎಕ್ಸ್ಪೋರ್ಟ್ ಅನ್ನ 1995ರಲ್ಲಿ ಡಿವೈಡ್ ಮಾಡಿದ್ರೆ ನನಗೆ 0.65 ಬರುತ್ತೆ ಅಂತ ಮೀನಿಂಗ್ ಇದು. ಅಂದ್ರೆ ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ ಇನ್ 1995 ಈಸ್ 0.65, 1996 ಅಲ್ಲಿ 0.85, 1997 ಅಲ್ಲಿ 0.35 ಅಂತ ಮೀನಿಂಗ್ ಅದರದ್ದು. ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ ಅದರಲ್ಲಿ ಹೇಗೆ ಕೊಟ್ಟಿದ್ದಾರೆ ಹಾಗೆ, ರೇಷಿಯೋ ಆಫ್ ಇಂಪೋರ್ಟ್ ಟು ಎಕ್ಸ್ಪೋರ್ಟ್ ಅಂತ ಅರ್ಥ. ಫೈನ್. ಇವಾಗ ಇದರ ಬೇಸ್ಡ್ ಮೇಲೆ ಕ್ವಶನ್ಸ್ ಗಳನ್ನ ಮಾಡ್ತಾ ಹೋಗೋಣ. ಕ್ವಶನ್ಸ್ ಏನಿದೆ ನೋಡಿ, ಇಂಥ ಕ್ವಶನ್ಸ್ ಇಂಪಾರ್ಟೆಂಟ್ ಕೇಳಬಹುದು. ಯಾಕಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಡೈರೆಕ್ಟ್ ಇನ್ಫಾರ್ಮೇಶನ್ ಇಲ್ಲ. ಪ್ರೀವಿಯಸ್ ಕ್ವಶನ್ ಅಲ್ಲಿ ನಿಮ್ಗೆ ನೋಡಿದ್ರೆ ಡೈರೆಕ್ಟ್ ಎಕ್ಸ್ಪೋರ್ಟ್ ಕೊಟ್ಟಿದ್ದಾರೆ,
ಡೈರೆಕ್ಟ್ ಎಕ್ಸ್ಪೋರ್ಟ್ ಕೊಟ್ಟಿದ್ದಾರೆ 90 crores 20 crores 30 crores 50 crores ಪ್ರೀವಿಯಸ್ ಅಲ್ಲಿ. ಇಲ್ಲಿ ಡೈರೆಕ್ಟ್ ಇನ್ಫಾರ್ಮೇಶನ್ ಕೊಡದೆ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಅನ್ನ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಡೈರೆಕ್ಟ್ ಇನ್ಫಾರ್ಮೇಶನ್ ಇಲ್ಲ, ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ತಾ ಹೋಗಬೇಕು. ಫೈನ್. ಸೊ ಇಲ್ಲಿ ಏನ್ ಹೇಳಿದ್ದಾರೆ ನೋಡೋಣ. ಫಸ್ಟ್ ಕ್ವಶನ್ ಈಸಿ ಇದೆ. ಇಫ್ ದಿ ಎಕ್ಸ್ಪೋರ್ಟ್ಸ್ ಇನ್ 1996 ವಾಸ್ 300 crores. ನೋಡೋಣ, ಬರ್ಕೊಳ್ಳಿ. ಎಕ್ಸ್ಪೋರ್ಟ್ 1996 is 200 crores. Fine. Then what was the import? ಅದೇ ವರ್ಷದಲ್ಲಿ ಇಂಪೋರ್ಟ್ ಎಷ್ಟು ಅಂತ ಅರ್ಥ. ಇಂಪೋರ್ಟ್ ಎಷ್ಟು? ಇಂಪೋರ್ಟ್ 1996 ಅಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಇಲ್ಲಿ ಅಬ್ಸರ್ವ್ ಮಾಡಿ, ಇದನ್ನ ಈಸಿಯಾಗಿ ನಿಮ್ಗೆ ಸಾಲ್ವ್ ಮಾಡಬಹುದು. ನಮ್ಗೆ ಗ್ರಾಫ್ ಅಲ್ಲಿ ಏನ್ ಕೊಟ್ಟಿರೋದು? ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್. ನಾನು ಆಗ್ಲೇ ಹೇಳಿದೆ, ರೇಷಿಯೋ ಆಫ್ ಇಂಪೋರ್ಟ್ ಟು ಎಕ್ಸ್ಪೋರ್ಟ್. ಅದು ಯಾವ ಇಯರ್ಗೆ ನನ್ಗೆ ಬೇಕು? ಈಗ 96 ಇಯರ್ ಅಂತ ಹೇಳಿದ್ದಾರೆ. 96 ಅಲ್ಲಿ ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ ಎಷ್ಟಿದೆ ನೋಡಿ? 0.85. ಹಾಗಾದ್ರೆ ನನಗೆ ನಂಗೆ ಯಾವ್ದು ಗೊತ್ತಿದೆ? ಈಗ ಎಕ್ಸ್ಪೋರ್ಟ್ ಗೊತ್ತಿದೆ. ಎಷ್ಟು ಎಕ್ಸ್ಪೋರ್ಟ್? 200 ಅಲ್ಲ, 300. ಎಕ್ಸ್ಪೋರ್ಟ್ ಎಷ್ಟು? 300. ಸೊ ಇಂಪೋರ್ಟ್ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. ಡಿವೈಡೆಡ್ ಬೈ 300 is equal to 0.85. ಸೊ ನನಗೆ ಆನ್ಸರ್ ಇಂಪೋರ್ಟ್ ಇಸ್ ಈಕ್ವಲ್ ಟು, ಇದು ಈ ಕಡೆ ಹೋಗೋಗಿ ಇಂಟು ಆಗುತ್ತೆ. 300 ಇಂಟು 0.85 ಬರುತ್ತೆ. 300 ಇಂಟು 0.85 ಸಾಲ್ವ್ ಮಾಡಿ ನೋಡಿ. 300 ಇಂಟು 0.85, 2 0ಗೆ 2 ಪಾಯಿಂಟ್ ಹೋಗುತ್ತೆ, ಅಂದ್ರೆ 3 ಇಂಟು 85 ಆನ್ಸರ್ ಬರುತ್ತೆ. ಆನ್ಸರ್ 255. ಆನ್ಸರ್ 255 ಈ ಕ್ವಶನ್ ಆನ್ಸರ್. ಸೊ ಆನ್ಸರ್ 255 crores. ಸೊ ಈ ತರ ಕ್ವಶನ್ಸ್ ಅನ್ನ ಅವರು ಹೇಳ್ಬಹುದು. ಅಂದ್ರೆ ರೇಷಿಯೋ ಕೊಟ್ಟು ಅದಾದ ನಂತರ ಒಂದು ವ್ಯಾಲ್ಯೂ ಕೊಟ್ಟು ಇನ್ನೊಂದು ವ್ಯಾಲ್ಯೂ ಎಷ್ಟು ಅಂತ ಕೊಡ್ಬೋದು. ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಸ್ವಲ್ಪ ಕಾಂಪ್ಲಿಕೇಟ್ ಮಾಡೋದಾದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ. ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿ ಕೇಳ್ಬೋದು. ಅಬ್ಸರ್ವ್ ಮಾಡಿ ಏನಿದೆ. The imports in 1998 was 250 crores. ನಾನು ಬರೀತೀನಿ ಇದನ್ನ. ಇಂಪೋರ್ಟ್ ಇನ್ 98 250 crores. ಈಗ ಹೇಳಿ, ನನಗೆ ಎಕ್ಸ್ಪೋರ್ಟ್ ಇನ್ 98 ಕ್ಯಾಲ್ಕುಲೇಟ್ ಮಾಡಬಹುದಾ? ಪ್ರೀವಿಯಸ್ ಕ್ವಶನ್ ಅಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದಾಗೆ ಇಂಪೋರ್ಟ್ ಗೊತ್ತಿದೆ, ಎಕ್ಸ್ಪೋರ್ಟ್ ಕ್ಯಾಲ್ಕುಲೇಟ್ ಮಾಡಬಹುದು. ಎಕ್ಸ್ಪೋರ್ಟ್ ಗೊತ್ತಿದೆ, ಇಂಪೋರ್ಟ್ ಕ್ಯಾಲ್ಕುಲೇಟ್ ಮಾಡಬಹುದು. ಯಾಕಂದ್ರೆ ನನಗೆ ಅವುಗಳ ನಡುವಿನ ರೇಷಿಯೋ ಅಂದ್ರೆ ಅನುಪಾತ ಗೊತ್ತಿದೆ. ಟೋಟಲ್ ಎಕ್ಸ್ಪೋರ್ಟ್ಸ್ ಇನ್ ದ ಇಯರ್ 98 and 99 ಟುಗೆದರ್ ವಾಸ್ 500 crores. ನೋಡಿ, ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿದ್ದಾರೆ. ಟೋಟಲ್ ಎಕ್ಸ್ಪೋರ್ಟ್ ಯಾವ ಇಯರ್ ಅಲ್ಲಿ? 98 ಮತ್ತೆ 99 ಅಲ್ಲಿ 500 crore ಅಂತ ಹೇಳಿದ್ದಾರೆ. ಎಕ್ಸ್ಪೋರ್ಟ್ ಹೇಳಿದ್ದಾರೆ, ಅಂದ್ರೆ ಟೋಟಲ್ ಅಂದ್ರೆ ಆಡ್ ಮಾಡಬೇಕು. ಎಕ್ಸ್ಪೋರ್ಟ್ ಇನ್ 98 ಪ್ಲಸ್ ಎಕ್ಸ್ಪೋರ್ಟ್ ಇನ್ 99 ಎಷ್ಟು? 500 ಅಷ್ಟೇ ಇಟ್ಟಿದ್ದೇನೆ. ಎಕ್ಸ್ಪೋರ್ಟ್ ಇನ್ 98 ಮತ್ತೆ ಎಕ್ಸ್ಪೋರ್ಟ್ ಇನ್ 99 is 500. Let us put. Then import in 1999 was what? Import 99 ಎಷ್ಟು ಅಂತ ನೋಡಿ. ಫೈನ್. ನೋಡಿ ಎಷ್ಟು ಇನ್ಫಾರ್ಮೇಶನ್ ಇದೆ. 2 ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 3ನೇ ಇನ್ಫಾರ್ಮೇಶನ್ ನಾನು ಕ್ಯಾಲ್ಕುಲೇಟ್ ಮಾಡಿ. ಇಂಪೋರ್ಟ್ ಇನ್ 98 250 ಅಂತ ಕೇಳಿದ್ದಾರೆ. ಹಾಗಾದ್ರೆ ನನಗೆ ಇಂಪೋರ್ಟ್ ಇನ್ 98 250 ಆದ್ರೆ ನಾನು ಆಲ್ರೆಡಿ ಹೇಳಿದ ಹಾಗೆ ನಾನು ಎಕ್ಸ್ಪೋರ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಲೆಟ್ ಅಸ್ ಕ್ಯಾಲ್ಕುಲೇಟ್ ಎಕ್ಸ್ಪೋರ್ಟ್. ರೇಷಿಯೋ ಎಷ್ಟಿದೆ 98 ಅಲ್ಲಿ? 1.25. ಇಂಪೋರ್ಟ್ 98 ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ 98 is 1.25. ಇದರಲ್ಲಿ ನನಗೆ ಇಂಪೋರ್ಟ್ ಗೊತ್ತಿದೆ ಎಷ್ಟು? 250 ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ 98 is 1.25. ಈಗ ನಾನು ಎಕ್ಸ್ಪೋರ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಈ ಕಡೆ ಹೋಗುತ್ತೆ, ಇದು ಇಲ್ಲಿ ಬರುತ್ತೆ. ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಏನಾಗುತ್ತೆ? 250 ಡಿವೈಡೆಡ್ ಬೈ 1.25 is equal to export 98. ಇಷ್ಟು ಬಂತು. ಇವಾಗ ನನಗೆ ಪಾಯಿಂಟ್ ಇದ್ರೆ ಡಿವೈಡ್ ಮಾಡೋದು ಕಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಡಿನಾಮಿನೇಟರ್ ಅಲ್ಲಿ ಎಷ್ಟು ಪಾಯಿಂಟ್ ಇದೆ ಅಬ್ಸರ್ವ್ ಮಾಡಿ. ಡಿನಾಮಿನೇಟರ್ ಅಲ್ಲಿ ಎಷ್ಟು ಪಾಯಿಂಟ್ ಇದೆ? 2 ಪಾಯಿಂಟ್ಗೆ ಪಾಯಿಂಟ್ ಹಾಕಿದ್ದಾರೆ. 2 ಮತ್ತೆ 5 ಇದೆ ಪಾಯಿಂಟ್ ನಂತರ. ಇಲ್ಲಿ ಪಾಯಿಂಟ್ ಏನಿಲ್ಲ. ಸೊ ಹಾಗಾಗಿ ನಾನು ಈ ಪಾಯಿಂಟ್ ಅನ್ನ ತೆಗಿಬೇಕು ಅಂದ್ರೆ 100ರಿಂದ ಗುಣಿಸ್ಬೇಕು. ಯಾಕಂದ್ರೆ 2 ಪಾಯಿಂಟ್ ಹೋಗ್ಬೇಕಾದ್ರೆ ನನಗೆ 2 0 ಬೇಕು. ಸೊ ನಾನು ಗುಣಿಸಿದ್ರೆ ಅಂಶಕ್ಕೆ ಕೂಡ 100ರಿಂದ ಗುಣಿಸಬೇಕು. ಛೇದಕ್ಕೆ 100ರಿಂದ ಗುಣಿಸಿದ್ರೆ ಅಂಶಕ್ಕೂ 100ರಿಂದ ಗುಣಿಸಬೇಕು. ಇದು ಪ್ರೈಮರಿ ಲೆವೆಲ್ ಮ್ಯಾಥಮೆಟಿಕ್ಸ್. ನಿಮ್ಗೆ ಪ್ರಾಥಮಿಕ ಹಂತದಲ್ಲಿ 5-6ನೇ ಕ್ಲಾಸಲ್ಲಿ ಇದನ್ನ ಹೇಳ್ಕೊಡ್ತಾರೆ. ಇದು ನೆನ್ಪಿಡ್ಬೇಕು ನಿಮ್ಗೆ. 250 ಗುಣಿಸು 100 ಡಿವೈಡೆಡ್ ಬೈ 125.
ಓನ್ಲಿ 2. ಸೊ ನಿಮ್ಗೆ ಆನ್ಸರ್ ಏನ್ ಬಂತು? 200 ಬಂತು. ಎಕ್ಸ್ಪೋರ್ಟ್ ಇನ್ 98 ವಾಸ್ 200. ಎಕ್ಸ್ಪೋರ್ಟ್ ಇನ್ 98 ವಾಸ್ 200. ಈಗ ಜಸ್ಟ್ ಅಬ್ಸರ್ವ್ ಮಾಡಿ, ಎಕ್ಸ್ಪೋರ್ಟ್ ಇನ್ 98 200 ನನಗೆ ಕೇಳಿರೋದು ಏನು? ಇಂಪೋರ್ಟ್ ಇನ್ 1999. ಅದನ್ನ ಹೇಗೆ ತರಬಹುದು ನಾನು? ಇಲ್ಲಿ ನನಗೆ ಇನ್ನೊಂದು ಇನ್ಫಾರ್ಮೇಶನ್ ಇದೆ. ಏನು? ಎಕ್ಸ್ಪೋರ್ಟ್ ಇನ್ 98 ಪ್ಲಸ್ ಎಕ್ಸ್ಪೋರ್ಟ್ ಇನ್ 99 ಇಸ್ 500 ಅಂತ ಹೇಳಿದ್ದಾರೆ. ಇದರಲ್ಲಿ 98 ನನಗೆ ಎಷ್ಟು ಅಂತ ಗೊತ್ತಾಯ್ತು. ಎಷ್ಟು? 200. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಎಕ್ಸ್ಪೋರ್ಟ್ ಇನ್ 98 200 ಆದ್ರೆ ಎಕ್ಸ್ಪೋರ್ಟ್ ಇನ್ 99 ಎಷ್ಟು ಬರುತ್ತೆ? ಯಾಕಂದ್ರೆ ಅವೆರಡನ್ನು ಆಡ್ ಮಾಡಿದಾಗ ನನಗೆ 500 ಬರಬೇಕು. ದೇರ್ ಫೋರ್ ಎಕ್ಸ್ಪೋರ್ಟ್ ಇನ್ 99 is 300. ಎಕ್ಸ್ಪೋರ್ಟ್ ಇನ್ 99 is 300. Now we have to calculate import in 99. ಇಂಪೋರ್ಟ್ ಇನ್ 99 ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ನನಗೆ 99 ಇದ್ದು ರೇಷಿಯೋ ಬೇಕು. ಎಷ್ಟು? 1.4. ಇವಾಗ ಇಂಪೋರ್ಟ್ ಇನ್ 99 ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ ಇನ್ 99 ಎಷ್ಟು? 1.4. ಇದರಲ್ಲಿ ನನಗೆ ಎಕ್ಸ್ಪೋರ್ಟ್ ಗೊತ್ತಾಯ್ತು. ಎಷ್ಟು? ಇದೆಷ್ಟು ವ್ಯಾಲ್ಯೂ? 300. ಈ ವ್ಯಾಲ್ಯೂ ಎಷ್ಟು? 300. ಸೊ ದಿಸ್ ವ್ಯಾಲ್ಯೂ ಇಸ್ 300. ಇದು ಈ ಕಡೆ ಹೋಗುತ್ತೆ. ಸೊ ನಿಮ್ಗೆ ಆನ್ಸರ್ ಬಂದ್ಬಿಟ್ಟು ಇಂಪೋರ್ಟ್ ಇನ್ 99 ಇಸ್ ಈಕ್ವಲ್ ಟು 1.4 ಇಂಟು 300. ಪಾಯಿಂಟ್ ಬಿಟ್ಟು ಸಿಂಪ್ಲಿಫೈ ಮಾಡಿ. ಮಲ್ಟಿಪ್ಲಿಕೇಶನ್ ಇರುವಾಗ, ಗುಣಾಕಾರ ಇರುವಾಗ ಪಾಯಿಂಟ್ ಅನ್ನ ಬಿಟ್ಟು ಸಿಂಪ್ಲಿಫೈ ಮಾಡಿ. 1.4 ಇಂಟು 300 ಅಂದ್ರೆ 14 ಇಂಟು 300 ಮಾಡಿ. ನಿಮಗೆ 4200 ಬರುತ್ತೆ. ಈಗ ಒಂದು ಪಾಯಿಂಟ್ ಬಿಟ್ಟಿರೋದ್ರಿಂದ ಆ ಒಂದು ಪಾಯಿಂಟ್ ಅನ್ನ ಬಲಗಡೆಯಿಂದ ಹಾಕಬೇಕು. ಸೊ ನಿಮ್ಗೆ ಆನ್ಸರ್ 420 crores. ಸೊ ಆಪ್ಷನ್ ಡಿ 420 crores ನಿಮ್ಗೆ ಇಲ್ಲಿ ಆನ್ಸರ್. ಸೊ ಸ್ವಲ್ಪ ಲೆಂತಿ ಇತ್ತು ಕ್ವಶನ್, ಸ್ವಲ್ಪ ಲೆಂತಿ ಇತ್ತು. ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಗ್ರಾಫ್ ಅಂಡ್ ಇಫ್ ಯು ಗಿವ್ ಇಂಪಾರ್ಟೆನ್ಸ್ ಟು ಈಚ್ ಅಂಡ್ ಎವ್ರಿ ಟರ್ಮ್ ಮೆನ್ಷನ್ಡ್ ಇನ್ ದ ಕ್ವಶನ್, ಇಟ್ ಬಿಕಮ್ಸ್ ಈಸಿ. ಪ್ರತಿ ವರ್ಡ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿದ್ರೆ ಈಸಿ ಆಗುತ್ತೆ. ಫೈನ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, ಇಂಥ ಕ್ವಶನ್ಸ್ ಗಳು ವೆರಿ ವೆರಿ ಇಂಪಾರ್ಟೆಂಟ್. ಪ್ಯೂರ್ಲಿ ಅಬ್ಸರ್ವೇಷನ್ ಬೇಸ್ಡ್ ಕ್ವಶನ್, ಬಟ್ ನಿಮ್ಗೆ ವೆರಿ ಈಸಿ ಕ್ವಶನ್. ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ದಿದ್ರೆ ನೋಡಿ. ಇಂಪೋರ್ಟ್ಸ್ ವೇರ್ ಮಿನಿಮಮ್ ಪ್ರಪೋರ್ಷನೇಟ್ ಟು ದಿ ಎಕ್ಸ್ಪೋರ್ಟ್ಸ್ ಆಫ್ ದಿ ಕಂಪನಿ ಇನ್ ದ ಇಯರ್. ಇಂಪೋರ್ಟ್ಸ್ ವೇರ್ ಮಿನಿಮಮ್ ಪ್ರಪೋರ್ಷನೇಟ್ ಟು ಎಕ್ಸ್ಪೋರ್ಟ್. ಪ್ರಪೋರ್ಷನೇಟ್ ಅಂತ ಹೇಳಿದ್ರು ನಿಮ್ಗೆ ಇಲ್ಲಿ ಅನುಪಾತ ಅಂತ ತಗೊಳ್ಬಹುದು. ಅನುಪಾತ, ಪ್ರಪೋರ್ಷನ್, ಅನುಪಾತ. ಇಂಪೋರ್ಟ್ಸ್ ವೇರ್ ಮಿನಿಮಮ್ ಪ್ರಪೋರ್ಷನೇಟ್ ಟು ಎಕ್ಸ್ಪೋರ್ಟ್. ನನಗೀಗ ಇಲ್ಲಿ ಏನ್ ಕೊಟ್ಟಿರೋದು ಹೇಳಿ? ಈ ಗ್ರಾಫ್ ಅಲ್ಲಿ ಕೊಟ್ಟಿರೋದು ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್. ದಿಸ್ ಈಸ್ ಗಿವನ್ ಇನ್ ಗ್ರಾಫ್. ದಿಸ್ ಈಸ್ ಗಿವನ್ ಇನ್ ಗ್ರಾಫ್. ದಿಸ್ ಈಸ್ ಗಿವನ್ ಇನ್ ಗ್ರಾಫ್. ಏನು? ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್. ದೇ ಆರ್ ಆಸ್ಕಿಂಗ್ ಇಂಪೋರ್ಟ್ ವೇರ್ ಮಿನಿಮಮ್ ಪ್ರಪೋರ್ಷನೇಟ್ ಟು ಎಕ್ಸ್ಪೋರ್ಟ್. ಇಲ್ಲಿ ಫಸ್ಟ್ ವರ್ಡ್ ಮೆನ್ಷನ್ಡ್ ಯಾವುದು ನೋಡಿ? ಫಸ್ಟ್ ವರ್ಡ್ ಮೆನ್ಷನ್ಡ್ ಯಾವುದು? ಇಂಪೋರ್ಟ್. ಇಂಪೋರ್ಟ್ ಪ್ರಪೋರ್ಷನೇಟ್ ಟು ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್. ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ ಏನಂತ ಇರ್ಬೇಕಂತ ಹೇಳಿದರೆ ಮಿನಿಮಮ್ ಇರಬೇಕು. ಈಸಿ ನೋಡಿ, ಸ್ಟ್ರೇಟ್ ಫಾರ್ವರ್ಡ್ ಈಸಿ ಕ್ವಶನ್. ಗ್ರಾಫ್ ಅಲ್ಲಿ ಕೊಟ್ಟಿರೋದು ನನಗೆ ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್. ಗ್ರಾಫ್ ಅಲ್ಲಿ ನನಗೆ ಕೊಟ್ಟಿರೋದು ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್. ಈಗ ಅವ್ರು ಕೇಳ್ತಿದ್ದಾರೆ ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ ಮಿನಿಮಮ್ ಇರಬೇಕು ಯಾವ ಇಯರ್ ಅಲ್ಲಿ ಅಂತ. ಗ್ರಾಫ್ ಅನ್ನು ಅಬ್ಸರ್ವ್ ಮಾಡಿ, ಎಲ್ಲಿ ಮಿನಿಮಮ್ ಇದೆ ಅಂತ ನೋಡಿದ್ರೆ ಆಯ್ತು. 0.35 ಯಾವ ಇಯರ್ ಅದು? 97. 0.35 97 ಆನ್ಸರ್. ಸಪೋಸ್ ಈಗ ಅವರು ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ ಮ್ಯಾಕ್ಸಿಮಮ್ ಕೇಳಿದ್ರೆ ಇಂಪೋರ್ಟ್ಸ್ ವೇರ್ ಮಿನಿಮಮ್ ನ ಬದಲು ಮ್ಯಾಕ್ಸಿಮಮ್ ಆರ್ ಹೈಯೆಸ್ಟ್ ಅಂತ ಕೇಳಿದ್ರೆ ಏನ್ ಆನ್ಸರ್ ಆಗಿತ್ತು? ಇಂಪೋರ್ಟ್ಸ್ ವೇರ್ ಮಿನಿಮಮ್ ಪ್ರಪೋರ್ಷನೇಟ್ ಟು ಎಕ್ಸ್ಪೋರ್ಟ್, ಮ್ಯಾಕ್ಸಿಮಮ್ ಎಲ್ಲಿ ಅಂತ ಕೇಳಿದ್ರೆ, ಹೈಯೆಸ್ಟ್ ಎಲ್ಲಿ ಅಂತ ಕೇಳಿದ್ರೆ ಏನ್ ಆನ್ಸರ್ ಆಗಿತ್ತು? 1.55 ಯಾವ ಇಯರ್? 2001. ಇದು ಒಂದು ಟೈಪ್ ಆಯ್ತು. ಇವಾಗ ಇದು ಎರಡು ಈಸಿ ಕ್ವಶನ್ಸ್. ಸ್ವಲ್ಪ ರಿವರ್ಸ್ ಕೇಳಿದ್ರೆ ನೀವು ನಿಮ್ಮ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಇದನ್ನ ನಾನು ಹೇಳ್ತೇನೆ ಕ್ವಶನ್ ಅನ್ನ. ಈಗ ನೋಡಿ, ಇಲ್ಲಿ ಇಂಪೋರ್ಟ್ ಬದಲು ಎಕ್ಸ್ಪೋರ್ಟ್ ಅಂತ ಹಾಕ್ತಾರೆ. ಎಕ್ಸ್ಪೋರ್ಟ್ಸ್ ವೇರ್ ಮಿನಿಮಮ್ ಪ್ರಪೋರ್ಷನೇಟ್ ಟು ಇಂಪೋರ್ಟ್ಸ್ ಅಂತ ಹಾಕ್ತಾರೆ. ಇವಾಗ ನಿಮ್ಗೆ ಗ್ರಾಫ್ ಅಲ್ಲಿ ಕೊಟ್ಟಿರೋದೇನು? ಗ್ರಾಫ್ ಅಲ್ಲಿ ಕೊಟ್ಟಿರೋದು ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್. ಕ್ವಶನ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ಇದನ್ನ ಕ್ವಶನ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಕ್ವಶನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಥರ್ಡ್ ಕ್ವಶನ್ ಅಲ್ಲ ನಾನು ನಿಮ್ಗೆ ಹೇಳ್ತಿರೋದು, ಈ ತರನು ಕೇಳಬಹುದಂತ. ಕ್ವಶನ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಕ್ಸ್ಪೋರ್ಟ್ ಡಿವೈಡೆಡ್ ಬೈ ಇಂಪೋರ್ಟ್ ಮಿನಿಮಮ್.
ಎಕ್ಸ್ಪೋರ್ಟ್ ಡಿವೈಡೆಡ್ ಬೈ ಇಂಪೋರ್ಟ್ ಮಿನಿಮಮ್. ಆಗ ನೀವು ಡೈರೆಕ್ಟ್ ಎಲ್ಲಿ ಮಿನಿಮಮ್ ಇದೆ 1997 ಅಂತ ಡೈರೆಕ್ಟ್ ನೀವು ಚೂಸ್ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಕ್ವಶನ್ ಅಲ್ಲಿ ಕೊಟ್ಟಿರೋದು ಎಕ್ಸ್ಪೋರ್ಟ್ ಡಿವೈಡೆಡ್ ಬೈ ಇಂಪೋರ್ಟ್, ಗ್ರಾಫ್ ಅಲ್ಲಿ ಕೊಟ್ಟಿರೋದು ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್. ಇವಾಗ ನನಗೆ ಗ್ರಾಫ್ ಅನ್ನ ಚೇಂಜ್ ಮಾಡಿ ಇನ್ನೊಂದ್ಸಲ ಬರೀಲಿಕ್ಕೆ ಆಗಲ್ಲ, ನೀವು ಇದನ್ನ ಮುಟ್ಬಾರ್ದು. ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕ್ವಶನ್ ಅನ್ನ ಉಲ್ಟಾ ಮಾಡೋಕ್ ನೋಡ್ಬೇಕು. ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ, ಎಕ್ಸ್ಪೋರ್ಟ್ ಡಿವೈಡೆಡ್ ಬೈ ಇಂಪೋರ್ಟ್ ಹೇಳಿದ್ದಾರೆ, ನಾನು ಅದನ್ನ ಉಲ್ಟಾ ಮಾಡಿ ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ ಹೇಳಬೇಕು. ಮಿನಿಮಮ್ ಇದ್ದದ್ದಾಗ ಮ್ಯಾಕ್ಸಿಮಮ್ ಆಗುತ್ತೆ. ಇದೆರಡನ್ನ ನಾನು ವ್ಯುತ್ಕ್ರಮ ಅಲ್ವಾ ಉಲ್ಟಾ ಮಾಡೋದಕ್ಕೆ ಹೇಳೋದು ಕನ್ನಡದಲ್ಲಿ, ಅಥವಾ ಇಂಗ್ಲಿಷ್ ಅಲ್ಲಿ ರೆಸಿಪ್ರೋಕಲ್ ಉಲ್ಟಾ ಮಾಡುವಾಗ ನಿಮ್ಗೆ ಅಂಶ ಮತ್ತೆ ಛೇದವನ್ನು ಆಚೀಚೆ ಮಾಡಿ, ಐ ಮತ್ತೆ ಇ ಅನ್ನ ಆಚೀಚೆ ಮಾಡಿ, ಆಗ ಇದು ನಿಮ್ಗೆ ಮ್ಯಾಕ್ಸಿಮಮ್ ಅಂತ ಆನ್ಸರ್ ಬರುತ್ತೆ. ಇದು ಚೇಂಜ್ ಆಗುತ್ತೆ, ಕಡಿಮೆ ಇದ್ದದ್ದು ಜಾಸ್ತಿ ಆಗುತ್ತೆ, ಮಿನಿಮಮ್ ಇದ್ದದ್ದು ಮ್ಯಾಕ್ಸಿಮಮ್. ಸೊ ಹಾಗಾದ್ರೆ ನನಗೆ ಈ ಕ್ವಶನ್ ನಾನು ಕೇಳಿದ್ರೆ ಆನ್ಸರ್ ಏನ್ ಬರುತ್ತೆ, ಇಂಪೋರ್ಟ್ ಬೈ ಎಕ್ಸ್ಪೋರ್ಟ್ ಮ್ಯಾಕ್ಸಿಮಮ್ ಇಲ್ಲಿ ಇದೆ, ಇದು ಆನ್ಸರ್ ಬರುತ್ತೆ. ಅದೇ ಈಗ ನಾನು ಇನ್ನೊಂದು ಪಾಸಿಬಿಲಿಟಿ ತೋರಿಸ್ತೇನೆ, ಅದಕ್ಕೆ ನೀವೇ ವಿಡಿಯೋ ಪಾಸ್ ಮಾಡಿಬಿಟ್ಟು ಆನ್ಸರ್ ಮಾಡಕ್ಕೆ ನೋಡಿ. ಸೇಮ್ ಇಂಪೋರ್ಟ್ಸ್ ಇದ್ದದ್ದನ್ನ ಎಕ್ಸ್ಪೋರ್ಟ್ ಮಾಡ್ತೇನೆ, ಎಕ್ಸ್ಪೋರ್ಟ್ ಇದ್ದದ್ದನ್ನ ಇಂಪೋರ್ಟ್ ಮಾಡ್ತೇನೆ, ಮಿನಿಮಮ್ ಇದ್ದದ್ದನ್ನ ಮ್ಯಾಕ್ಸಿಮಮ್ ಮಾಡ್ತೇನೆ. ಏನ್ ಆನ್ಸರ್ ಆಗುತ್ತೆ ನೋಡಿ. ಗ್ರಾಫ್ ಅಲ್ಲಿ ಕೊಟ್ಟಿರೋದೇನು, ವಿಡಿಯೋ ಪಾಸ್ ಮಾಡ್ಬಿಟ್ಟು ನೀವೇ ಸಾಲ್ವ್ ಮಾಡಿ. ಗ್ರಾಫ್ ಅಲ್ಲಿ ಕೊಟ್ಟಿರೋದೇನು, ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್. ಕ್ವಶನ್ ಅಲ್ಲಿ ಕೊಟ್ಟಿರೋದೇನು, ಎಕ್ಸ್ಪೋರ್ಟ್ ಡಿವೈಡೆಡ್ ಬೈ ಇಂಪೋರ್ಟ್ ಮ್ಯಾಕ್ಸಿಮಮ್. ನನಗೆ ಇದನ್ನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ನಾನು ಇದನ್ನು ಚೇಂಜ್ ಮಾಡ್ಬೇಕು, ಯಾಕಂದ್ರೆ ಇದೆರಡರಲ್ಲಿ ವ್ಯತ್ಯಾಸ ಇದೆ. ಇಲ್ಲಿ ಇನ್ಕಮ್ ಬೈ ಎಕ್ಸ್ಪೋರ್ಟ್, ಇಂಪೋರ್ಟ್ ಬೈ ಎಕ್ಸ್ಪೋರ್ಟ್, ಇಲ್ಲಿ ಎಕ್ಸ್ಪೋರ್ಟ್ ಬೈ ಇಂಪೋರ್ಟ್. ಸೊ ನಾನು ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಉಲ್ಟಾ ಮಾಡ್ಬೇಕು, ಇಂಪೋರ್ಟ್ ಬೈ ಎಕ್ಸ್ಪೋರ್ಟ್. ಆಗ ಇದೇನಾಗುತ್ತೆ, ಮಿನಿಮಮ್ ಆಗುತ್ತೆ. ಇಂಪೋರ್ಟ್ ಬೈ ಎಕ್ಸ್ಪೋರ್ಟ್ ಮಿನಿಮಮ್ ಇಲ್ಲಿದೆ. ಸೊ ಈ ಕ್ವಶನ್ಗೆ ಆನ್ಸರ್ ಹಾಗಾಗುತ್ತೆ. ಸೊ ಈ 4 ಪಾಸಿಬಿಲಿಟೀಸ್ ಕೂಡ ಇಂಪಾರ್ಟೆಂಟ್, ಇಂಥ ಕ್ವಶನ್ಸ್ ಗಳಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಫೈನ್, ನೆಕ್ಸ್ಟ್ ಕ್ವಶನ್. What was the percentage increase in imports? ನೋಡಿ ಎಷ್ಟು ಒಳ್ಳೆ ಕ್ವಶನ್. ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಂಪೋರ್ಟ್ಸ್ ಫ್ರಮ್ 1997 to 1998. ಅಂದ್ರೆ 97ರಲ್ಲಿ ಇರೋ ಇಂಪೋರ್ಟ್ ಮತ್ತೆ 98ರಲ್ಲಿ ಇರೋ ಇಂಪೋರ್ಟ್ ನಡುವೆ ಪರ್ಸೆಂಟೇಜ್ ವ್ಯತ್ಯಾಸ ಕೇಳಿದ್ದಾರೆ. ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೇನೆ, ಪರ್ಸೆಂಟೇಜ್ ಇನ್ಕ್ರೀಸ್ ಅಂತ ಹೇಳಿದ್ರೆ ನಿಮಗೆ ನ್ಯೂಮರೇಟರ್ ಪರ್ಸೆಂಟೇಜ್ ಮೋರ್ ದನ್ ತರ ಇನ್ಕ್ರೀಸ್ ಎಷ್ಟು ಜಾಸ್ತಿ ಆಗಿದೆ ಅಂತ ಅರ್ಥ. ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ಕ್ವಶನ್ಸ್ ಬಂದಾಗ ನಿಮ್ಗೆ ಅಂಶದಲ್ಲಿ ಡಿಫರೆನ್ಸ್ ಬರುತ್ತೆ, ವ್ಯತ್ಯಾಸ ಬರುತ್ತೆ, ಎರಡು ವ್ಯಾಲ್ಯೂಸ್ ಇದ್ದು. ಸೊ ಯಾವುದರ ಪರ್ಸೆಂಟೇಜ್ ಇನ್ಕ್ರೀಸ್ ನೋಡಬೇಕು ನಾವು, 97 ಮತ್ತು 98 ಇಯರ್ಸ್ ಗಳ ನಡುವಿನ ಇಂಪೋರ್ಟ್ ಗಳ ಪರ್ಸೆಂಟೇಜ್ ನೋಡಬೇಕು ನಾವು. ಹಾಗಾದ್ರೆ ಇಂಪೋರ್ಟ್ ಇನ್ 97 ಮತ್ತೆ ಇಂಪೋರ್ಟ್ ಇನ್ 98 ಇವುಗಳ ನಡುವಿನ ವ್ಯತ್ಯಾಸ ಯಾವುದು ಜಾಸ್ತಿ ಯಾವುದು ಕಡಿಮೆ ಅಂತ ನನಗೆ ಗೊತ್ತಿಲ್ಲ. ಇವುಗಳ ನಡುವಿನ ವ್ಯತ್ಯಾಸ ನ್ಯೂಮರೇಟರ್ ನನಗೆ. ಈಗ ಡಿನಾಮಿನೇಟರ್ ಏನಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಡಿನಾಮಿನೇಟರ್ ಆಗುತ್ತೆ ಅಂತ ಹೇಳಿದ್ದೀನಿ ನಿಮ್ಗೆ, ಅಥವಾ ಫ್ರಮ್ ನಂತರ ಬಂದ ಡಿನಾಮಿನೇಟರ್ ಅಂತ ನೀವು ನೆನ್ಕೊಳ್ಬಹುದು. 2 ಇಯರ್ಸ್ ಕೊಟ್ಟಾಗ, 2 ಇಯರ್ಸ್ ಕೊಟ್ಟಾಗ ಆಲ್ವೇಸ್ ಪ್ರೀವಿಯಸ್ ಇಯರ್ ಈಸ್ ಡಿನಾಮಿನೇಟರ್, ಛೇದ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ನೋಡಿ 97 ಛೇದ ಆಗುತ್ತೆ 100. ಇವಾಗ 97ರಲ್ಲಿ ಇಂಪೋರ್ಟ್ ಎಷ್ಟಿದೆ ನೋಡಬೇಕು, 98ರಲ್ಲಿ ಇಂಪೋರ್ಟ್ ಎಷ್ಟಿದೆ ನೋಡಬೇಕು, ಮತ್ತೆ ಅವುಗಳನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು. ಈಗ ಹೇಳಿ ನನಗೆ ಗ್ರಾಫ್ ಅಲ್ಲಿ 97ರಲ್ಲಿ ಎಷ್ಟು ಇಂಪೋರ್ಟ್ ಇದೆ ಅಂತ ಗೊತ್ತಾಗುತ್ತಾ? ಜಸ್ಟ್ ವಿಡಿಯೋ ಪಾಸ್ ಮಾಡಿಬಿಟ್ಟು ಥಿಂಕ್ ಮಾಡಿ, 97ರಲ್ಲಿ ಇಂಪೋರ್ಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ? ಇಲ್ಲ. ಯಾಕೆ ಹೇಳಿ, 97ರಲ್ಲಿ ನನಗೆ ಕ್ವಶನ್ ಅಲ್ಲಿ ಕೊಟ್ಟಿರೋದೇನು, ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್. ಕೊಟ್ಟಿರೋದು ನನಗೆ ಇಂಪೋರ್ಟ್ ಎಷ್ಟು ಎಕ್ಸ್ಪೋರ್ಟ್ ಎಷ್ಟು ಅಂತ ಗೊತ್ತಾಗಲ್ಲ. ಹಾಗಾದ್ರೆ ನನಗೆ ಇಂಪೋರ್ಟ್ 97 ಗೊತ್ತಾಗಲ್ಲ, ಇಂಪೋರ್ಟ್ 98 ಗೊತ್ತಾಗಲ್ಲ. ಅಂದ್ರೆ ನನಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ, ಆನ್ಸರ್ ಡೇಟಾ ಇನ್ಅಡೆಕ್ವೇಟ್. ಹಾಗಾಗಿ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು 0.35 ಅನ್ನ ಹಾಕ್ಬಿಟ್ಟು ಸಾಲ್ವ್ ಮಾಡ್ತಾರೆ, 1.25 ಅನ್ನ ಹಾಕ್ಬಿಟ್ಟು ಸಾಲ್ವ್ ಮಾಡ್ತಾರೆ. ಆನ್ಸರ್ ಬಂದ್ರೆ ನಿಮ್ಗೆ ರಾಂಗ್ ಆನ್ಸರ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಕೇಳಿರೋದು ಇಂಪೋರ್ಟ್ ಗಳ ನಡುವಿನ ವ್ಯತ್ಯಾಸ, ನೀವು ನೋಡೋದು ವ್ಯತ್ಯಾಸ ಅನುಪಾತಗಳ ನಡುವಿನ ವ್ಯತ್ಯಾಸ, ರಾಂಗ್ ಆಗುತ್ತೆ. ಫೈನ್. ಸೊ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಫೈನ್. ನೆಕ್ಸ್ಟ್ ಕ್ವಶನ್.
ನೋಡಿ ಈ ಕ್ವಶನ್ ಈಸಿ ಇದೆ, ವಿಡಿಯೋವನ್ನು ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ವೆರಿ ಈಸಿ ಕ್ವಶನ್, ಟ್ರೈ ಟು ಸಾಲ್ವ್ ಇಟ್. Imports of the company in 1996 was 272 crores. Direct ಬರೀತೇನೆ. Import 96 is 272. Export from the company in 1996 was what? So export in 96 ಎಷ್ಟು ಅಂತ ಕೇಳಿದರೆ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. ಯಾವ ಇಯರ್ ಬಗ್ಗೆ ಮಾಡ್ತಾ ಇರ್ತಿದ್ರೆ 96. ಸೊ ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ 96 ಅಲ್ಲಿ ಎಷ್ಟಿದೆ? 0.85. ನೋಡಿ ಆಗ ಒಂದು ಕ್ವಶನ್ ಮಾಡಿದ್ವಿ ನಾವು, ಯಾವುದು? ಫಸ್ಟ್ ಕ್ವಶನ್ ಅಲ್ಲಿ ಇಯರ್ 96 ಇತ್ತು, ಅಲ್ಲಿ ಇಂಪೋರ್ಟ್ ಬೇರೆ ಎಕ್ಸ್ಪೋರ್ಟ್ ಬೇರೆ ಕೊಟ್ಟಿದ್ರು. ಈ ಕ್ವಶನ್ ಗೆ ಇಂಪೋರ್ಟ್ ಬೇರೆ ಎಕ್ಸ್ಪೋರ್ಟ್ ಬೇರೆ ಕೊಟ್ಟಿದ್ದಾರೆ. ಫಿಫ್ತ್ ಕ್ವಶನ್ ಅಲ್ಲಿ ಇಂಪೋರ್ಟ್ ವ್ಯಾಲ್ಯೂ 272, ಅಲ್ಲಿ 1996. ಆ ತರ ಕ್ವಶನ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಆ ತರ ಒಂದು ಕ್ವಶನ್ ಅಲ್ಲಿ 250 ಆನ್ಸರ್, 255 ಆನ್ಸರ್ ಬಂತು, ಇಲ್ಲೂ 255 ಬರ್ಬೇಕಂತಿಲ್ಲ. ಯಾಕಂದ್ರೆ ಇಲ್ಲಿ ಇಫ್ ಅಂತ ಕಂಡೀಷನ್ ಹಾಕಿದ್ದಾರೆ, ಒಂದು ವೇಳೆ ಅಂತ ಅದ್ರ ಅರ್ಥ. ಒಂದು ವೇಳೆ, ಅದೇ ಎಕ್ಸಾಕ್ಟ್ ಫಿಕ್ಸ್ ಅಂತ ಅಲ್ಲ. ಫೈನ್. ಇಂಪೋರ್ಟ್ ಕೊಟ್ಟಿದ್ದಾರೆ ಎಷ್ಟು? 272 ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ ಎಷ್ಟು ಕೇಳಿದ್ದಾರೆ? 0.85. ಸೊ ನಾವೀಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ 272 0.85 ಈ ಕಡೆ ಬರುತ್ತೆ, 0.85 ಈ ಕಡೆ ಬರುತ್ತೆ, is equal to export. ಇದನ್ನ ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಡಿನಾಮಿನೇಟರ್ ಅಲ್ಲಿ ಪಾಯಿಂಟ್ ಇದೆ, ನ್ಯೂಮರೇಟರ್ ಅಲ್ಲಿ ಪಾಯಿಂಟ್ ಇಲ್ಲ. ಆಗ ನೀವು ಏನ್ ಮಾಡಬೇಕು? ಇಲ್ಲಿ ಎಷ್ಟು ಪ್ಲೇಸಸ್ಗೆ ಪಾಯಿಂಟ್ ಇದೆ ನೋಡಿ? 2 ಪ್ಲೇಸ್ಗೆ ಪಾಯಿಂಟ್ ಇದೆ. ಪಾಯಿಂಟ್ ಆದ ನಂತರ 2 ಪ್ಲೇಸ್ ಇದೆ. ಸೊ ಇಂಟು 100 ಇಲ್ಲಿ ಇಲ್ಲ, ಹಾಗಾಗಿ ಇಂಟು 100 ಮಾಡಿ. ಸೊ 272,00 ಭಾಗಿಸು 85 ಮಾಡಿದ್ರೆ ನಿಮ್ಗೆ ಎಕ್ಸ್ಪೋರ್ಟ್ ಬರುತ್ತೆ. ನೀವೇ ಸಾಲ್ವ್ ಮಾಡಿ, ಆನ್ಸರ್ ಯಾವ್ದು ಅಂತ ನೀವೇ ಟಿಕ್ ಹಾಕೊಳ್ಳಿ. ಐ ವಿಲ್ ನಾಟ್ ಸಾಲ್ವ್ ಇಟ್. ನೆಕ್ಸ್ಟ್ ಈ ಕ್ವಶನ್ ನೋಡಿ, ವಿಡಿಯೋವನ್ನು ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿ ಕ್ವಶನ್, ಜಸ್ಟ್ ಅಬ್ಸರ್ವೇಷನ್ ಬೇಸ್ಡ್ ಕ್ವಶನ್. ಸೊ ನಿಮ್ಗೆ UPSC ಅಲ್ಲಿ ಅಬ್ಸರ್ವೇಷನ್ ಮತ್ತೆ ಟ್ರೆಂಡ್ ಬೇಸ್ಡ್ ಕ್ವಶನ್ಸ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್. ಇಲ್ಲಿ ನನಗೆ ಅಬ್ಸರ್ವೇಷನ್ ಬೇಸ್ಡ್ ಕ್ವಶನ್. ಇನ್ ಹೌ ಮೆನಿ ಆಫ್ ದಿ ಗಿವನ್ ಇಯರ್ಸ್, ವರ್ಷಗಳನ್ನ ಕೌಂಟ್ ಮಾಡಬೇಕು. ಹೌ ಮೆನಿ ಆಫ್ ದಿ ಗಿವನ್ ಎಕ್ಸ್ಪೋರ್ಟ್ಸ್ ಮೋರ್ ದನ್ ಇಂಪೋರ್ಟ್ಸ್. ಎಕ್ಸ್ಪೋರ್ಟ್ ಇಂಪೋರ್ಟ್ ಗಿಂತ ಜಾಸ್ತಿ ಇರಬೇಕು ಎಷ್ಟು ವರ್ಷಗಳಲ್ಲಿ ಅಂತ ನೋಡಬೇಕು. ವೆರಿ ಈಸಿ ಕ್ವಶನ್. ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ, ಗ್ರಾಫ್ ಅಲ್ಲಿ ಏನ್ ಕೊಟ್ಟಿರೋದು ಹೇಳಿ? ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್. ಇಲ್ಲಿ ನಾನು ಚೆಕ್ ಮಾಡ್ಬೇಕಾಗಿರೋದು ಏನ್ ನೋಡಿ? ಎಕ್ಸ್ಪೋರ್ಟ್ ಇಂಪೋರ್ಟ್ ಗಿಂತ ಜಾಸ್ತಿ ಇರಬೇಕು, ಇದನ್ನ ಚೆಕ್ ಮಾಡ್ಬೇಕು ನಾನು. ಎಕ್ಸ್ಪೋರ್ಟ್ ಇಂಪೋರ್ಟ್ ಗಿಂತ ಜಾಸ್ತಿ ಇರಬೇಕು, ಇದನ್ನ ನಾನು ಚೆಕ್ ಮಾಡ್ಬೇಕು. ಇವಾಗ ಅಬ್ಸರ್ವ್ ಮಾಡಿ. ಇವಾಗ ಯಾವುದೇ ಒಂದು ಭಿನ್ನ ರಾಶಿ ನೆನ್ಪಿಟ್ಕೊಳ್ಬೇಕು, ಗೊತ್ತಿರಬೇಕು ನಿಮ್ಗೆ. ಭಿನ್ನ ರಾಶಿ 0 ಪಾಯಿಂಟ್ ಸಮಥಿಂಗ್ ಅಂದ್ರೆ 1ಕ್ಕಿಂತ ಕಡಿಮೆ ಇದ್ರೆ ಅದರ ಮೀನಿಂಗ್ ಏನಂದ್ರೆ ಛೇದ ಅಂಶಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನೋಡಿ, 1/2 ವ್ಯಾಲ್ಯೂ ಎಷ್ಟು ಹೇಳಿ? 0.5 ಅಂದ್ರೆ 1ಕ್ಕಿಂತ ಕಡಿಮೆ. ಹೇಗೆ? ಯಾಕಂದ್ರೆ ಛೇದ ಜಾಸ್ತಿ ಇದ್ರೆ ನಿಮ್ಗೆ ಆನ್ಸರ್ 1ಕ್ಕಿಂತ ಕಡಿಮೆ. 1/4 ಇದ್ದು ವ್ಯಾಲ್ಯೂ ಎಷ್ಟು ಹೇಳಿ? 0.25. ಯಾಕಂದ್ರೆ ನಿಮ್ಗೆ ಛೇದ ಅಂಶಕ್ಕಿಂತ ಜಾಸ್ತಿ ಇದೆ. ಅದೇ ನೀವು 3/2 ವ್ಯಾಲ್ಯೂ ಎಷ್ಟು ಹೇಳಿ? 3/2 1.5 ಬರುತ್ತೆ. 3ರ ಅರ್ಧ ಅಂತ ಹೇಳಿದ್ರೆ 1.5. 3ರ ಅರ್ಧ ಅಂತ ಹೇಳಿದ್ರೆ 1.5. ಯಾಕೆ ಇಲ್ಲಿ 1.5 ಅಂತ ಬಂತು? 1.1ಕ್ಕಿಂತ ಜಾಸ್ತಿ ಬಂತು. 1ಕ್ಕಿಂತ ಜಾಸ್ತಿ ಹೇಗೆ ಬಂತು? ಅಂಶ ಜಾಸ್ತಿ ಇದೆ. ಅಂಶ ಮತ್ತೆ ಛೇದವನ್ನು ಕಂಪೇರ್ ಮಾಡಿ. ಅಂಶ ಛೇದಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ನಿಮ್ಗೆ ಕೇಳಿರೋದು ಏನಂತ ಹೇಳಿದ್ರೆ, ಈ ಕ್ವಶನ್ ಅಲ್ಲಿ ಕೇಳಿರೋದು ಎಕ್ಸ್ಪೋರ್ಟ್ ಮೋರ್ ದ್ಯಾನ್ ಇಂಪೋರ್ಟ್ ಅಂತ ಹೇಳಿದ್ರೆ, ನನ್ನ ಗ್ರಾಫ್ ಅಲ್ಲಿ ಛೇದ ಎಕ್ಸ್ಪೋರ್ಟ್ ಅಲ್ಲಿ ಇದೆ, ಎಕ್ಸ್ಪೋರ್ಟ್ ಛೇದದಲ್ಲಿದೆ. ಸೊ ಛೇದ ಜಾಸ್ತಿ ಅಂಶಕ್ಕಿಂತ ಇರಬೇಕು, ಅಂದ್ರೆ ಡಿನಾಮಿನೇಟರ್ ಈಸ್ ಮೋರ್ ದ್ಯಾನ್ ನ್ಯೂಮರೇಟರ್ ಇರಬೇಕು ಅಂತ ಅರ್ಥ. ಡಿನಾಮಿನೇಟರ್ ಮೋರ್ ದ್ಯಾನ್ ನ್ಯೂಮರೇಟರ್ ಅಂದ್ರೆ ಆನ್ಸರ್ ನನಗೆ 0 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಯಾಕಂದ್ರೆ 1ಕ್ಕಿಂತ ಕಡಿಮೆ.
ಒಂದಕ್ಕಿಂತ ಕಡಿಮೆ, ಒಂದಕ್ಕಿಂತ ಕಡಿಮೆ. ಸೊ ಯಾವ ಎಲ್ಲ ಇಯರ್ಸ್ ಗಳಲ್ಲಿ ಒಂದಕ್ಕಿಂತ ಕಡಿಮೆ ನೋಡಿ, ಇದು ಒಂದಕ್ಕಿಂತ ಕಡಿಮೆ, ಇದು ಒಂದಕ್ಕಿಂತ ಕಡಿಮೆ, ಇದು ಒಂದಕ್ಕಿಂತ ಕಡಿಮೆ, ಇದಲ್ಲ, ಇದಲ್ಲ, ಇದಲ್ಲ. ಸೊ ಎಷ್ಟು ಇಯರ್ಸ್ ಗಳಲ್ಲಿ ಒಂದಕ್ಕಿಂತ ಕಡಿಮೆ ಇದೆ? 4 ಇಯರ್ಸ್ ಗಳಲ್ಲಿ ಒಂದಕ್ಕಿಂತ ಕಡಿಮೆ. ಸೊ ಆನ್ಸರ್ ಎಕ್ಸ್ಪೋರ್ಟ್ ಮೋರ್ ದನ್ ಇಂಪೋರ್ಟ್ ಎಷ್ಟು ವರ್ಷಗಳಲ್ಲಿ? ಎಕ್ಸ್ಪೋರ್ಟ್ ಮೋರ್ ದನ್ ಇಂಪೋರ್ಟ್ ಎಷ್ಟು ವರ್ಷಗಳಲ್ಲಿ? 4 ವರ್ಷಗಳಲ್ಲಿ. ಸಪೋಸ್ ಈ ಕ್ವಶನ್ ಅಲ್ಲಿ ಬೇರೆ ರೀತಿ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಅಲ್ಲಿ ಈಗ ನಾನು ಹೇಳಿದ್ರೆ ಎಕ್ಸ್ಪೋರ್ಟ್ ಲೆಸ್ ದ್ಯಾನ್ ಇಂಪೋರ್ಟ್ ಅಂತ ಕೇಳಿದ್ರೆ, ಎಕ್ಸ್ಪೋರ್ಟ್ ಲೆಸ್ ದ್ಯಾನ್ ಇಂಪೋರ್ಟ್ ಅಂತ ಕೇಳಿದ್ರೆ ಏನಾಗುತ್ತೆ? ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ ನನಗೆ ಗ್ರಾಫ್, ಇಂಪೋರ್ಟ್ ಡಿವೈಡೆಡ್ ಬೈ ಎಕ್ಸ್ಪೋರ್ಟ್ ನನ್ ಗ್ರಾಫ್. ಎಕ್ಸ್ಪೋರ್ಟ್ ಲೆಸ್ ದ್ಯಾನ್ ಇಂಪೋರ್ಟ್ ಅಂದ್ರೆ ಛೇದ ಅಂಶಕ್ಕಿಂತ ಕಡಿಮೆ. ಛೇದ ಅಂಶಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ ಆನ್ಸರ್ ನನಗೆ ರೇಷಿಯೋದಲ್ಲಿ ಒಂದಕ್ಕಿಂತ ಜಾಸ್ತಿ ಇರುತ್ತೆ, ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಇಲ್ಲಿ ಒಂದು ಯಾವುದು? ಒಂದಕ್ಕಿಂತ ಜಾಸ್ತಿ ಯಾವ್ದಿದೆ? ಇದು, 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 3 ಆನ್ಸರ್. ಸೊ ಇಲ್ಲಿ ಹಾಗೆ ರಿವರ್ಸ್ ಕೇಳಿರೋದ್ರಿಂದ ಆನ್ಸರ್ 4 ಬರುತ್ತೆ. ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್ 4, ರಿವರ್ಸ್ ಕೇಳಿದ್ರೆ ಆನ್ಸರ್ 3. ಓಕೆ, ಸೊ ದಟ್ ಈಸ್ ಇಟ್ ಫಾರ್ ದಿಸ್ ವಿಡಿಯೋ. ಲೈನ್ ಗ್ರಾಫ್ ಲಿಸ್ಟ್ ಮಾಡಿದ್ದೀನಿ, ಬೇಸಿಕ್ಸ್ ಗಳನ್ನೆಲ್ಲ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಅಸ್, ಬೈ.